ನಾವು ತಿಮೋಥಿಯನಿಗೆ ಬರೆದ ಪತ್ರವನ್ನ ನಾವು ಕಳೆದ 7 ವಾರಗಳಿಂದ ನಾವು ಅಧ್ಯಯನ ಮಾಡುತ್ತಾ ಬಂದಿದ್ದೇವೆ. ಅಧ್ಯಯನದಲ್ಲಿ ನೀವೆಲ್ಲರೂ ಪಾಲುಗಾರರಾಗಿದ್ದೀರಿ ಮತ್ತು ಅಧ್ಯಯನದ ನಿಯಮಗಳನ್ನು ಕೂಡ ಒಂದು ಬೈಬಲ್ ಸ್ಟಡಿ ಹೇಗೆ ಮಾಡಬೇಕಂತೇಳಿ ನಾನು ಜೊತೆಯಲ್ಲಿಯೇ ಕಲಿಸ್ತಾ ಬಂದೆ. ಅಧ್ಯಯನ ಒಂದು ರೀತಿಯ ದೇವರ ವಾಕ್ಯವನ್ನ ನಾವು ನಮ್ಮ ಜೀವಿತಗಳಿಗೆ ಪಡೆದುಕೊಳ್ಳುವಂತ ಒಂದು ರೀತಿ. 5 ರೀತಿಯಲ್ಲಿ ದೇವರ ವಾಕ್ಯವನ್ನ ನಾವು ಸ್ವೀಕಾರ ಮಾಡಬಹುದು. ಕೇಳಿಸಿಕೊಳ್ಳುವುದರಿಂದ 1ನೇದು, 2ನೇದು ವಾಕ್ಯವನ್ನು ಓದುವುದರಿಂದ, 3ನೇದು ವಾಕ್ಯವನ್ನು ಅಧ್ಯಯನ ಮಾಡುವುದರಿಂದ, 4ನೇದು ಬಾಯಿಪಾಠ ಮಾಡುವುದರಿಂದ, 5ನೆಯ ವಿಧಾನ ಸತ್ಯವೇದವನ್ನ ಧ್ಯಾನ ಮಾಡಿ ಅನ್ವಯಿಸಿಕೊಳ್ಳುವುದು. ಈಗ 5 ವಿಧಾನಗಳಲ್ಲಿ ವಾಕ್ಯವನ್ನು ನಾವು ಸ್ವೀಕಾರ ಮಾಡೋದು. ದ ಬೆಸ್ಟ್ ವೇ ಏನಂತ ಹೇಳಿದ್ರಲ್ಲಿ ಬಾಯಿಪಾಠ ಮಾಡುವುದು. ಬಾಯಿಪಾಠ ಮಾಡಿದಂತ ಭಾಗವನ್ನ ನೀವು 24 ಗಂಟೆಗಳ ಕಾಲ ಕಳೆದ ಮೇಲೆ ಕೇಳಿದ್ರೆ ಪೂರ್ತಿಯಾಗಿ ಇದ್ದಕ್ಕಿದ್ದಾಗಿ ಅದನ್ನ ನಾವು ಹೇಳಬಹುದು. ಸೊ ಬಯರ್ಟ್ ಕಂಠಪಾಠ ಅದು ಒಳ್ಳೆಯ ಒಂದು ಅಭ್ಯಾಸ. ಆದ್ರೆ ಎಲ್ಲ ಮಾಡ್ಲಿಕ್ಕೆ ಆಗುವುದಿಲ್ಲ. ಕೆಲವರು ಮಾಡ್ತಾರೆ, ಆದ್ರೆ ಫುಲ್ ಬೈಬಲ್ ಅನ್ನು ಮಾಡಿರುವಂತದ್ದು ಇನ್ನು ನನಗೆ ಗಮನಕ್ಕೆ ಬಂದಿಲ್ಲ ಒಬ್ಬರು. ಆದ್ರೆ ನೆಕ್ಸ್ಟ್ ಆಲ್ಟರ್ನೇಟಿವ್ ಮೆಥಡ್ ಅಂತ ಅಧ್ಯಯನ ಮಾಡುವುದು. ಅಧ್ಯಯನ ಮಾಡುವುದರಿಂದ ನೀವು ಅಧ್ಯಯನ ಮಾಡಿದಂತಹ ಭಾಗವನ್ನ, ಅಧ್ಯಾಯವನ್ನ ನೀವು ಹೆಚ್ಚು ಸಮಯ ನೀವು ಜ್ಞಾಪಕದಲ್ಲಿ ಇಟ್ಟುಕೊಳ್ಬಹುದು. ಆದ್ರೆ ಪೂರ್ತಿಯಾಗಿ ಕಂಠಪಾಠ ಮಾಡುವ ಅಷ್ಟು ಇದ್ದಕ್ಕಿದ್ದ ಹಾಗೆ ಆ ವಚನವನ್ನು ಹೇಳುವುದಕ್ಕೆ ಆಗುವುದಿಲ್ಲ ಆ ಭಾಗವನ್ನ. ಆದ್ರೆ ನೀವು 60ರಿಂದ 65% ನೀವು ಜ್ಞಾಪಕದಲ್ಲಿ ಇಟ್ಟುಕೊಳ್ಳಬಹುದು ಅಧ್ಯಯನ ಮಾಡಿದಲ್ಲಿ. ಸೊ ಒಂದು ಉತ್ತಮ ಉದ್ದೇಶ. ಆದ್ರೆ ಕೇಳಿದ್ದನ್ನ ನೀವು ವಾಕ್ಯ ಕೇಳಿಸಿಕೊಂಡ್ರೆ, ರೇಡಿಯೋದಲ್ಲಿ, ಟಿವಿನಲ್ಲಿ ಪ್ರಸಂಗಗಳನ್ನ ನಾವು ಕೇಳಿಸಿಕೊಂಡ್ರೆ 24 ತಾಸು ನಂತರ ನಿಮ್ಮಲ್ಲಿ ಉಳಿಯುವಂಥದ್ದು ಕೇವಲ 5% ಮಾತ್ರ. ಓದಿದ್ದು 10ರಿಂದ 15% ಮಾತ್ರ. ಅಧ್ಯಯನ ಮಾಡಿದ್ದು ನಿಮಗೆ ಹೆಚ್ಚು ಕಡಿಮೆ 45ರಿಂದ 65% ಅಷ್ಟು ಉಳಿತದೆ. ಸೊ ಇದು ಸ್ವಲ್ಪ ಸೌಂಡ್ ಜಾಸ್ತಿ ಮಾಡ್ಕೊಳ್ಳಿ ವೆಂಕಟ್. ಹೌದ್ರಾ? ಥ್ಯಾಂಕ್ ಯು ಅಣ್ಣ. ಸೊ ಹಾಗೆ ಈಗ ಅಧ್ಯಯನ ಮಾಡುವಂತಹ ವಿಧಾನ, ನಿಯಮಗಳಿದ್ದಾವೆ. ಸ್ಟಡಿ ಮಾಡಬೇಕಾದ್ರೆ ನೀವು ಒಂದು ವಿಧಾನ ಇದೆ, ಅದಕ್ಕೆ ಆ ಪ್ರಿನ್ಸಿಪಲ್ಸ್, ನಿಯಮಗಳು, ಅದನ್ನ ಪಾಲಿಸಬೇಕು. ಅಧ್ಯಯನದ ಉದ್ದೇಶ ನಮ್ಮ ಜೀವಿತಗಳಲ್ಲಿ ಬದಲಾವಣೆಯನ್ನು ತರುವಂಥದ್ದು. ಸತ್ಯವೇದ, ದೇವರ ವಾಕ್ಯ, ಅದನ್ನ ಇದ್ದಕ್ಕಿದ್ದಾಗೆ ಅರ್ಥ ಮಾಡಿಕೊಂಡು ಅನ್ವಯಿಸಿಕೊಳ್ಳುವುದಾಗಿದ್ದರೆ ನಮ್ಮ ಜೀವನ ಕ್ರಿಸ್ತನ ಸ್ವರೂಪಕ್ಕೆ ಅದು ಮಾರ್ಪಡುವಂತದ್ದಾಗಿದೆ. ಆದ್ರಿಂದ ಅಧ್ಯಯನದಲ್ಲಿ 3 ನಿಯಮಗಳು. ಮೊದಲನೆಯದು, ನೀವು ಓದಿದಂತ ಭಾಗವನ್ನ ನೀವು ಸರಿಯಾಗಿ ಗಮನಿಸಬೇಕು. ಸಿಸ್ಟಮ್ಯಾಟಿಕ್ ರೀಡಿಂಗ್ ಅದು ನೀವು ಮಾಡುವುದಾಗಿದ್ದರೆ, ಅದು ಪ್ರೇಯರ್ಫುಲಿ ನೀವು ಪ್ರಾರ್ಥನಾ ಪೂರ್ವಕವಾಗಿ ಆ ಭಾಗವನ್ನು ಓದಿದರೆ ದೇವರಾತ್ಮನು ನಮಗೆ ಸಹಾಯ ಮಾಡ್ತಾನೆ ಅರ್ಥ ಮಾಡಿಕೊಳ್ಳುವುದಕ್ಕೆ. ಸೊ ಸಂದರ್ಭಕ್ಕನುಸಾರವಾಗಿ ಬರೆಯಲ್ಪಟ್ಟಂತಹ ನೀವು ಅಧ್ಯಯನ ಮಾಡುವಂತ ಭಾಗವನ್ನ ನೀವು ಓದುತ್ತಾ ಹೋಗುವಾಗ ಕೆಲವು ವಿಚಾರಗಳನ್ನ ನೀವು ಗಮನಿಸಬೇಕಾಗ್ತದೆ. ಅಲ್ಲಿ ಬರೆದಿರುವಂತ ವಿಷಯ ಏನು, ಆ ವಿಷಯ ಬರಲಿಕ್ಕೆ ಕಾರಣವೇನು, ಯಾರು ಬರೆದ್ರು, ಯಾರಿಗೆ ಬರೆದ್ರು, ಯಾವಾಗ ಬರೆದ್ರು, ಏಕೆ ಬರೆದ್ರು, ಈ ಎಲ್ಲಾ ವಿಷಯಗಳನ್ನು ನೀವು ನೋಡುವಾಗ ನಿಮಗೆ ಮತ್ತೆ ಇದರಲ್ಲಿ ಪದೇ ಪದೇ ಪ್ರಯೋಗವಾಗಿರುವಂತ ವಿಷಯ ಯಾವುದು, ಹೀಗೆ ಅವರು ಮಾಡ್ಲಿಕ್ಕೆ ಕಾರಣ ಏನು, ಇದೆಲ್ಲ ನೀವು ಕಂಡುಹಿಡಿಯುವುದಕ್ಕೆ ಹೋಗುವಾಗ ಗಮನಿಸಬೇಕು. ಅಲ್ಲಿನ ಕಣ್ಣಿಗೆ ಕಾಣುವಂತ ವಿಷಯಗಳು ಗಮನಿಸಬೇಕು. ಗಮನಿಸಿದ್ದಾದ ಮೇಲೆ ಅದನ್ನ ಅರ್ಥೈಸಿಕೊಳ್ಳಬೇಕು.
ಸೊ ನಮ್ಮಲ್ಲಿ ಒಂದು ಗಾದೆ ಉಂಟು, ಪ್ರತ್ಯಕ್ಷವಾಗಿ ಕಂಡರೂ ಪರಿಶೀಲಿಸಿ ನೋಡು ಅಂತೇಳಿ ಹೇಳಿ. ಸೊ ಪ್ರತ್ಯಕ್ಷವಾಗಿ ನಾವು ನೋಡಬಹುದು, ಆದರೆ ಪ್ರತ್ಯಕ್ಷವಾಗಿ ನೋಡಿದಾಗ ಓ ಇದು ಹೀಗೆ ಇದೆ ಅಂತ ಹೇಳಿ, ಆದ್ರೆ ಅಲ್ಲಿ ಹೋಗಿ ಯಾಕೆ ಈ ಘಟನೆ ಆಯಿತು, ಯಾಕೆ ಇವ್ರು ಈಗ ಹೇಳಿದ್ರು, ಅದಕ್ಕೇನು ಕಾರಣ ಅನ್ನೋದನ್ನು ನಾವು ನೋಡುವಾಗ ವಿಷಯವು ಸ್ಪಷ್ಟವಾಗಿ ಅರ್ಥವಾಗ್ತದೆ. ಅದಕ್ಕೆ ಇನ್ವೆಸ್ಟಿಗೇಷನ್ ಅಂತೇಳಿ ಹೇಳ್ತಾರೆ. ಸೊ ವಿಷಯ ಏಕೆ ಆಯಿತು ಅನ್ನುವುದರ ಹಿನ್ನೆಲೆಯನ್ನು ತಿಳ್ಕೊಳ್ಳುವುದು. ಸತ್ಯವೇದದಲ್ಲಿ ಬರೆಯಲ್ಪಟ್ಟಂತ ಭಾಗ ಯಾಕೆ ಅನ್ನುವುದನ್ನ ನೀವು ಅರ್ಥೈಸಿಕೊಳ್ಳುವುದೇ ಇಂಟರ್ಪ್ರಿಟೇಷನ್, ಅರ್ಥ ಅಥವಾ ಅರ್ಥ ವಿವರಣೆ. ಸೊ ಆಬ್ಸರ್ವೇಷನ್ ಗಮನಿಸಬೇಕು, ಎರಡನೆಯದು ಅರ್ಥೈಸಿಕೊಳ್ಳಬೇಕು ಇಂಟರ್ಪ್ರಿಟೇಷನ್, ಮೂರನೆಯದು ನಾವು ಗಮನಿಸಿ ಸರಿಯಾದ ರೀತಿ ಅರ್ಥ ಮಾಡಿಕೊಂಡದ್ದಾದ ಮೇಲೆ ಅದನ್ನ ನಮ್ಮ ಜೀವಿತಕ್ಕೆ ಅನ್ವಯಿಸಿಕೊಳ್ಳಬೇಕು. ಇದರಿಂದ ನಾನು ಕಲಿಯುವ ಪಾಠ ಏನು, ಈ ಕಲಿತ ವಿಷಯಗಳ ಬೆಳಕಿನಲ್ಲಿ ನನ್ನ ವೈಯಕ್ತಿಕ ಜೀವನವನ್ನ ನಾನು ಪರೀಕ್ಷೆ ಮಾಡಿಕೊಳ್ಳಬೇಕು. ನನ್ನ ನಡೆ, ನುಡಿ, ಕ್ರಿಯೆ, ಸೊ ಮೈ ಆಕ್ಷನ್ಸ್ ಅಂಡ್ ದ ಕ್ಯಾರೆಕ್ಟರ್, ಇವುಗಳನ್ನ ನಾವು ನೋಡಿಕೊಂಡು, ಸೊ ಒಂದು ವೇಳೆ ನಮ್ಮಲ್ಲಿ ಕೊರತೆ ಇದೆ ಅಂತೇಳಿ ಹೇಳಿ ದೇವರಾತ್ಮನು ತೋರಿಸುವುದಾಗಿದ್ದರೆ, ನೀನು ನಡೆಯುತ್ತಿರುವುದು ಸರಿ ಇಲ್ಲ ಈ ವಾಕ್ಯದ ಬೆಳಕಿನಲ್ಲಿ ಅಂತ ಹೇಳುವಾಗ, ನಾವು ದೇವರ ವಾಕ್ಯದ ಬೆಳಕಿನಲ್ಲಿ ಆತನು ತೋರಿಸುವ ದೋಷಗಳನ್ನ ಅಥವಾ ವಿಷಯಗಳನ್ನ ಪ್ರಾರ್ಥನೆಯಲ್ಲಿ ದೇವರ ಮುಂದೆ ಕೇಳಿ ಆತನ ಸಹಾಯವನ್ನು ಪಡೆಯಬೇಕು. ಕ್ರಿಸ್ತೀಯ ಜೀವಿತ ನಮ್ಮ ಸ್ವಂತ ಬಲದಿಂದ ಜ್ಞಾನದಿಂದ ನಡೆಸುವುದಕ್ಕಾಗುವುದಿಲ್ಲ. ಯೇಸು ಹೇಳಿದು, ನನ್ನನ್ನು ಬಿಟ್ಟು ನೀವೇನನ್ನೂ ಮಾಡಲಾರ್ರಿ. ಸೊ ನಾವು ಕ್ರಿಸ್ತನನ್ನು ನಂಬಿದ್ದು ಕೃಪೆಯಿಂದಲೇ ರಕ್ಷಿಸಲ್ಪಟ್ಟಿದ್ದೇವೆ, ಆದರೆ ಅದನ್ನ ಆ ಕೃಪೆಯ ಜೀವಿತವನ್ನ ಸಾಧಿಸಿಕೊಳ್ಳುವುದಕ್ಕೂ ಕೂಡ ಆತನ ಬಲ, ಆತನ ಆಶ್ರಯ, ಆತನಲ್ಲಿ ನೆಲೆಗೊಂಡಿರುವಂಥದ್ದು ಬೇಕು. ಸೊ ಸತ್ಯವೇದ ಅಧ್ಯಯನ ಮಾಡುವುದು ನಾವು ಆತನಲ್ಲಿ ಹೇಗೆ ಅವಲಂಬಿತರಾಗಬೇಕನ್ನುವುದಕ್ಕೆ ನಮಗೆ ಸಹಾಯ ಮಾಡ್ತದೆ. ಸೊ ನಮ್ಮ ಈ ಶರೀರದ ಇಚ್ಛೆಗಳು, ಲೋಕದಲ್ಲಿರುವಂತಹ ಆಸೆಗಳು, ಸೈತಾನು ನಮ್ಮ ಕಾನ್ಸ್ಟೆಂಟ್ ಎನಿಮೀಸ್. ಅದು ನಾವು ಆ ದೇವರನ್ನ ಆತನ ಗುಣಾತಿಶಯಗಳಿಗೆ ತಕ್ಕ ಹಾಗೆ ಸೇವಿಸಲಿಕ್ಕೆ ನಮ್ಮನ್ನ ಬಿಡುವುದಿಲ್ಲ. ಶರೀರದಲ್ಲಿರುವವರೆಗೂ ಈ ವೈರಿಗಳನ್ನು ನಾವು ಜಯಿಸ್ತಾ ಬರಬೇಕು. ಕ್ರಿಸ್ತನು ನಮಗೆ ಹೊಸ ಜೀವ ಕೊಟ್ಟ ನಿಜ, ಹೃದಯದಲ್ಲಿ ಬದಲಾವಣೆ ಆಯಿತು, ದೇವರಾತ್ಮನು ನನ್ನಲ್ಲಿದ್ದಾನೆ, ವಾಸ ಮಾಡ್ತಾನೆ. ಆದರೆ ಆ ದೇವರಾತ್ಮನು ನನ್ನಲ್ಲಿ ಕೆಲಸ ಮಾಡುವ ಹಾಗೆ ನಾನು ಆತನಿಗೆ ನನ್ನ ಶರೀರವನ್ನ ಬಿಟ್ಟು ಕೊಡಬೇಕು, ನನ್ನ ಆಲೋಚನೆಗಳನ್ನು ಆತನಿಗೆ ಅಧೀನ ಮಾಡಬೇಕು, ನಾನು ಶೋಧನೆಗಳನ್ನು ಜಯಿಸಬೇಕು, ಕಷ್ಟಗಳನ್ನು ಸಹಿಸಿಕೊಳ್ಳಬೇಕು, ಆತನಿಗೆ ಒಳಗಾಗಬೇಕು. ಸೊ ಅದಕ್ಕೆ ನಮಗೆ ಸಹಾಯ ಮಾಡುವಂಥದ್ದು ಆತನ ವಾಕ್ಯ. ನಿನ್ನ ವಾಕ್ಯಗಳು ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕು, ನಿನ್ನ ವಾಕ್ಯಗಳು ನನಗೆ ಆಹಾರವಾಯಿತು. ಸೊ ಇವೆಲ್ಲವೂ ನಮಗೇನ್ ಮಾಡ್ತದೆ, ಆತನ ವಾಕ್ಯವು ತನ್ನ ಸನ್ನಿಧಿಗೆ ಬರಲಿಕ್ಕೆ ನಮಗೆ ಸಹಾಯ ಮಾಡುತ್ತದೆ. ಸೊ ಆದ್ರಿಂದ ಸತ್ಯವೇದದ ನಿಯಮಗಳು ಗಮನಿಸು, ಅರ್ಥೈಸಿಕೋ, ಅನ್ವಯಿಸಿಕೋ ಮತ್ತು ಕ್ರಿಸ್ತನಿಗೆ ಒಪ್ಪುವ ರೀತಿಯಲ್ಲಿ ನಿನ್ನಡಿ. ಹೀಗೆ ಮಾಡುವಾಗ ನಮಗೆ ಆತನ ವಾಕ್ಯಗಳಲ್ಲಿ ನೆಲೆಗೊಂಡಿರುವುದಕ್ಕೆ ಅದು ಸಹಾಯ ಮಾಡ್ತದೆ. ಯೇಸು ಹೇಳಿದ್ದು ಯೋಹಾನ ಬರೆಸುವ 15ನೇದಲ್ಲಿ, ನೀವು ನನ್ನಲ್ಲಿ ನೆಲೆಗೊಂಡ್ರಿ, ನಾನು ನಿಮ್ಮಲ್ಲಿ ನೆಲೆಗೊಂಡ್ರು. ಸೊ ಆತನ ವಾಕ್ಯಗಳನ್ನು ಅನುಸರಿಸಿ ನಾವು ನಡೆಯುವಾಗ ಆತನ ವಾಕ್ಯಗಳು ನಮ್ಮಲ್ಲಿ ನೆಲೆಗೊಂಡಿರ್ತದೆ, ಆಗ ಆತನು ನಮ್ಮಲ್ಲಿ ನೆಲೆಗೊಂಡಿರ್ತಾನೆ. ಸೊ ಆತನ ಸಮೀಪಕ್ಕೆ ಬರುವುದಕ್ಕೆ ದೇವರ ವಾಕ್ಯವು ನಮಗೆ ಸಹಾಯ ಮಾಡ್ತದೆ. ದೇವರ ಬಳಿಗೆ ಬನ್ನಿರಿ, ಸೈತಾನನ್ನು ಎದುರಿಸಿರಿ. ಸೊ ಸೈತಾನ ಎದುರಿಸಬೇಕಾಗಿದ್ದರೆ ನಾವು ದೇವರ ಸಮೀಪದಲ್ಲಿರಬೇಕು. ದೇವರ ಸಮೀಪದಲ್ಲಿರ್ಬೋದು ಅಂತ ಹೇಳಿದ್ರೆ ಅರ್ಥ ಆತನ ವಾಕ್ಯಗಳನ್ನು ಕೈಕೊಂಡು ಆತನ ಬಲವನ್ನು ಆಶ್ರಯಿಸಿಕೊಂಡು ಈ ಲೋಕ ಜೀವಿತವನ್ನು ಜೀವಿಸುವುದು. ಸೊ ಇದು ಸತ್ಯವೇದ ಅಧ್ಯಯನದ ಉದ್ದೇಶ. ಈಗ ನಾವು ಕಳೆದ 7 ವಾರಗಳಿಂದ ತಿಮೋತಿಯನಿಗೆ ಬರೆದ ಪತ್ರವನ್ನ ಆಲೋಚಿಸ್ತಾ ಬಂದಿದ್ದೇವೆ. ತಿಮೋತಿಯನಿಗೆ ಈ ಪತ್ರವನ್ನ ಪೌಲನು ಯಾವಾಗ ಬರೆದ, ಏಕೆ ಬರೆದ, ಎಲ್ಲಿಂದ ಬರೆದ, ಏನು ಬರೆದಿದ್ದಾನೆ ವಿಷಯ. ಸೊ ಇವುಗಳನ್ನ ನಾವು ಕೆಲವು ಇತರ ಗ್ರಂಥಗಳ ಆಧಾರದಿಂದ ನಾವು ಇದನ್ನ ತಿಳ್ಕೊಳ್ಳಬಹುದು. ಈಗ ನಮಗೆ ಗೊತ್ತಿರುವ ಹಾಗೆ ಈ ತಿಮೋತಿಯನು
ಈ ಪತ್ರವನ್ನ ಪೌಲಿಂದ ತೆಗೆದುಕೊಳ್ಳುವಂತ ಅವನಿಗೆ ಮುಟ್ಟಿದ ಸಮಯದಲ್ಲಿ ತಿಮೋತಿಯನು ಎಫೆಸೆ ಪಟ್ಟಣದ ಉಸ್ತುವಾರಿಯನ್ನು ನೋಡಿಕೊಳ್ಳುತ್ತಾ ಇದ್ದೇನೆ. ಎಫೆಸೆ ಪಟ್ಟಣದಲ್ಲಿ ಪೌಲನು ತನ್ನ 2ನೆಯ ಸುವಾರ್ಥ ಪ್ರಯಾಣದಲ್ಲಿ ಅದನ್ನು ಸ್ಥಾಪನೆ ಮಾಡಿದನು. ಸೊ ಸುಮಾರು 49ರಿಂದ 48ರಿಂದ 49, 51, 52ರ ಈ ಸಮಯದಲ್ಲಿ ಆತನು ಎಫೆಸೆ ಪಟ್ಟಣಕ್ಕೆ ಬಂದು ಸಭೆಯನ್ನು ಸ್ಥಾಪನೆ ಮಾಡ್ತಾನೆ. ಸ್ಥಾಪನೆ ಆದ ತಕ್ಷಣ ಆ ಎಫೆಸೆ ಪಟ್ಟಣಕ್ಕೆ ಬರುವಾಗ ಪ್ರಿಸ್ಕಿಲ್ಲ ಮತ್ತು ಅಕ್ವಿಲರು ಸಹ ರೋಮ್ ಪಟ್ಟಣದಿಂದ ಬಂದು ಅಲ್ಲಿ ನೆಲೆಸಿರ್ತಾರೆ. ಅವರು ಈತನು ಕೊರಿಂಥ ಪಟ್ಟಣವನ್ನು ಬಿಟ್ಟು ಮುಂದಕ್ಕೆ ಬರುವಾಗ ಆತನ ಜೊತೆಯಲ್ಲಿ ಬಂದವರು ಎಫೆಸೆ ಪಟ್ಟಣದಲ್ಲಿ ವಾಸವಾಗ್ತಾರೆ. ನಂತರ ಹೆಚ್ಚು ಕಾಲ ಪೌಲನು ಅಲ್ಲಿ ಇರುವುದಿಲ್ಲ, ಆತನು ಯೆರೂಸಲೇಮಿಗೆ ಬರ್ತಾನೆ. 3ನೇ ಪ್ರಯಾಣದಲ್ಲಿ ಈ ಎಫೆಸೆ ಪಟ್ಟಣಕ್ಕೆ ಬಂದು ಸ್ವಲ್ಪ ಕಾಲ ನೆಲೆಸಿರ್ತಾನೆ. ಅದಾದ ನಂತರ ಪೌಲನಿಗೆ ಸೆರೆಮನೆ ವಾಸ ಆಗ್ತದೆ. 3ನೇ ಪ್ರಯಾಣದ ಹಂತದಲ್ಲಿ 2 ವರ್ಷಗಳ ಕಾಲ ರೋಮ್ ಪಟ್ಟಣದಲ್ಲಿ ಆತನು ಸೆರೆಯಲ್ಲಿರ್ತಾನೆ. 60ರಿಂದ 62 ಕ್ರಿಸ್ತ ಶಕದಲ್ಲಿ ಅವನಿಗೆ ಸ್ವಲ್ಪ ಸಮಯ ಬಿಡುವಾಯಿತು. 62ರಿಂದ 65 ಆ ಸಮಯದಲ್ಲಿ ಆತನು 4ನೆಯ ಸುವಾರ್ತೆಯ ದಂಡಯಾತ್ರೆಯನ್ನು ಮಾಡ್ತಾ ಮೆಕೆದೋನ್ಯ ಪಟ್ಟಣಕ್ಕೆ ಹೋಗಬೇಕು ಅಂತೇಳಿ ಬರ್ತಾನೆ. ಆ ಹೋಗ್ತಾ ಇರುವಂತ ಸಂದರ್ಭದಲ್ಲಿ ಆತನು ಬಹುಶಃ ಎಫೆಸೆ ಪಟ್ಟಣವನ್ನ ಆತನು ಸಂಧಿಸಿದ್ದಾನೆ. ಸಂಧಿಸಿದಾಗ ಆತನಿಗೆ ಇಷ್ಟರೊಳಗೆ ಸುಮಾರು ಈ ಸಭೆಯು 52ರಲ್ಲಿ ಸ್ಥಾಪನೆ ಆಯ್ತು ಅಂತ ಹೇಳಿದ್ರೆ 62 ಅಂತೇಳಿ ಹೇಳಿದ್ರೆ 10 ವರ್ಷಗಳಲ್ಲಿ ಈ ಸಭೆ ಬೆಳೆಯುತ್ತಾ ಇದೆ. ಬೆಳೀತಾ ಇರುವಂತ ಈ ಸಂದರ್ಭದಲ್ಲಿ ಈಗ ಆ ಸಭೆಯಲ್ಲಿ ಕೆಲವು ವ್ಯತ್ಯಾಸದ ಬೋಧನೆಗಳನ್ನ ಪೌಲನು ಅಲ್ಲಿ 1-2 ದಿವಸ ತಂಗಿದ್ದಾಗ ಆತನು ಗಮನಿಸಿದ್ದಾದ ಮೇಲೆ ಸಭೆಯಲ್ಲಿ ಯಾಕೋ ಎಡವಟ್ಟಿದೆ ಅಂತೇಳಿ ಪೌಲನು ತಿಳ್ಕೊಂಡ ತಕ್ಷಣ ಅದಕ್ಕೆ ಏನಾದ್ರೂ ಒಂದು ವ್ಯವಸ್ಥೆ ಮಾಡಬೇಕು, ಈಗಲೇ ಪ್ರಾರಂಭದಲ್ಲಿ ಇದನ್ನ ಸರಿಪಡಿಸಬೇಕು ಅನ್ನುವಂತ ಉದ್ದೇಶದಿಂದ ಪೌಲನು ತಿಮೋತಿಯನಿಗೆ ಹೇಳ್ತಾನೆ, ತಿಮೋತಿಯ ನೀನ್ ಇಲ್ಲಿರುವಂತ ಸಭೆಯಲ್ಲಿ ನಡೆಯುತ್ತಿರುವಂತ ಕೆಲವು ವಿಷಯಗಳನ್ನ ನೀನು ಗಮನಿಸಿ ತಿದ್ದಿ ಸರಿಪಡಿಸಿ ಸ್ವಸ್ಥ ಬೋಧನೆಯಲ್ಲಿ ಈ ಸಭೆಯನ್ನು ನಡೆಸು. ನಾನು ಮೆಕೆದೋನ್ಯಕ್ಕೆ ಹೋಗ್ಬೇಕಾಗಿದೆ, ಫಿಲಿಪ್ಪಿಗೆ ಹೋಗ್ಬೇಕಾಗಿದೆ, ಆದ್ರಿಂದ ನೀನು ಇಲ್ಲಿರು, ಆನಂತರ ನಾನು ಬರ್ತೀನಿ ಅಂತೇಳಿ ಹೇಳಿ ಪೌಲನು ತಿಮೋತಿಯನನ್ನ ಎಫೆಸೆ ಸಭೆಯಲ್ಲಿ ಬಿಟ್ಟು ಆತನು ಹೋಗ್ತಾನೆ. ತಿಮೋತಿಯನು ಯೇಸುವನ್ನ ಸ್ವಂತ ರಕ್ಷಕನನ್ನಾಗಿ ಸ್ವೀಕಾರ ಮಾಡಿದ್ದು ಪೌಲ ಬಾರ್ನಬರು ಮಾಡಿದ 1ನೆಯ ಪ್ರಯಾಣದಲ್ಲಿ. ಅದು ಕ್ರಿಸ್ತ ಶಕ 66ರಿಂದ 68ರಲ್ಲಿ ಲುಸ್ತ್ರ ಪಟ್ಟಣಕ್ಕೆ ಬಂದಾಗ ಅಲ್ಲಿ ತಿಮೋತಿಯನು ಮತ್ತು ಆತನ ತಾಯಿಯು ರಕ್ಷಿಸಲ್ಪಡ್ತಾರೆ. 2ನೇ ಪ್ರಯಾಣಕ್ಕೆ ಆತನು ಸಿಲ್ವಾನನೊಟ್ಟಿಗೆ ಆತನು ಬರುವಾಗ ಲುಸ್ತ್ರ ಪಟ್ಟಣ, ದರ್ಬೆ, ಇಕೋನಿಯಂ ಈ ಪಟ್ಟಣದ ಜನರು ತಿಮೋತಿಯನ ಬಗ್ಗೆ ಒಳ್ಳೆ ಅಭಿಪ್ರಾಯವನ್ನು ಹೇಳಿದ್ರು. ತಿಮೋತಿಯನು ಒಬ್ಬ ಒಳ್ಳೆ ಯವನಸ್ಥ, ಆತನಿಗೆ ಸುವಾರ್ಥ ಸೇವೆಯಲ್ಲಿ ಆಸಕ್ತಿ ಇದೆ ಅಂದಾಗ ಪೌಲನು ತನ್ನ ಜೊತೆಯಲ್ಲಿ ಬರಬೇಕಂತೇಳಿ ಆತನನ್ನ ಕರೆಕೊಂಡು ಅವತ್ತಿನಿಂದ ಆತನು ತಿಮೋತಿಯನ ಸುವಾರ್ಥ ತಂಡದಲ್ಲಿ ಆತನು ಸೇರಿಕೊಳ್ಳುತ್ತಾನೆ. ತಿಮೋತಿಯನು ಪೌಲನ ಆತ್ಮಿಕ ಮಗ. ಮೊದಲು ಸಾರಿ ಸುವಾರ್ತೆ ತಿಮೋತಿಯನು ಕೇಳಿದ್ದು ಪೌಲನ ಮುಖಾಂತರವಾಗಿ. ನಾವು ಯಾರಿಗಾದ್ರೂ ಸುವಾರ್ತೆಯನ್ನು ಹೇಳಿ ಅವರನ್ನು ದೇವರ ಬಳಿಗೆ ನಡೆಸಿದರೆ ಅವರು ನಮಗೆ ಆತ್ಮೀಯ ಮಕ್ಕಳಾಗ್ತಾರೆ. ನಾವು ಅವರಿಗೆ ಆತ್ಮಿಕ ತಂದೆಯಾಗ್ತೀವಿ. ಪೌಲನು ಒಬ್ಬ ಆತ್ಮಿಕ ತಂದೆಯಾಗಿದ್ದು ಯವನಸ್ಥನಾದಂತಹ ನಂಬಿಕೆಯಲ್ಲಿ ಪ್ರಾರಂಭದಲ್ಲಿದ್ದಂತಹ ತಿಮೋತಿಯನನ್ನ ಹಂತವಾಗಿ ಕ್ರೈಸ್ತ ಬೋಧನೆಯಲ್ಲಿ ಕ್ರಿಸ್ತನ ಅನುಸರಿಸುವ ವಿಷಯದಲ್ಲಿ ಆತನು ಉಸ್ತುವಾರಿಯನ್ನ ಮತ್ತು ಬೇಕಾದಂತಹ ಸಲಹೆಗಳನ್ನ
ಕೊಡುತ್ತಾ ಆತನು ಬೆಳೆಸ್ತಾ ಇದ್ದಾನೆ. ಹೀಗೆ ಬೆಳೆದಂತ ತಿಮೋತಿಯನು ಎರಡನೇ ಪ್ರಯಾಣದಲ್ಲಿ ಪೌಲನೊಟ್ಟಿಗೆ ಆತನು ಸೇರಿಕೊಂಡು ಸುವಾರ್ತೆಯ ತಂಡದಲ್ಲಿ ಸೇರ್ತಾನೆ. ಮೊದಲನೆಯ ಲುಸ್ತ್ರ ಪಟ್ಟಣವನ್ನು ಬಿಟ್ಟು ಅವರ ಎರಡನೇ ಪ್ರಯಾಣದಲ್ಲಿ ಮುಂದಕ್ಕೆ ಸಾಗಿ ಬರುವಾಗ ಅವರಿಗೆ ಸಿಕ್ಕಿದ್ದು ಮೆಕದೋನ್ಯ ಸೀಮೆ. ಮೆಕದೋನ್ಯ ಸೀಮೆಗೆ ಹೋಗಬೇಕಾದ್ರೂ ಕೂಡ ಪೌಲನು ಯಾವುದೇ ಸ್ಥಳಕ್ಕೆ ಹೋಗಬೇಕಾದ್ರೂ ಕೂಡ ಮೊದಲು ದೇವರ ಅಪ್ಪಣೆಯನ್ನು ಕೇಳುತ್ತಿದ್ದನು. ಇದು ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಿ, ಕ್ರೈಸ್ತ ಸೇವಕರು, ಹಿರಿಯರು, ನಾಯಕರುಗಳು ಗಮನಿಸಬೇಕಾದದ್ದು. ನಾವು ಕ್ರಿಸ್ತನನ್ನು ನಂಬಿದ್ದಾದ ಮೇಲೆ ನಮ್ಮ ಕ್ರಿಸ್ತೀಯ ಜೀವಿತದಲ್ಲಿ ಆತನ ಅಪ್ಪಣೆಯನ್ನ, ಆತನ ಮಾರ್ಗದರ್ಶನವನ್ನ ನಾವು ಕಾಯಬೇಕು. ನಮ್ಮ ನಡವಳಿಯನ್ನು ಆತನ ಕೈಗಳಿಗೆ ಒಪ್ಪಿಸಿಕೊಡಬೇಕು. ಪೌಲನಿಗೆ ಪ್ರಾರ್ಥನೆ ಮಾಡುವಾಗ ಅವರು ಬೇರೆ ಸೀಮೆಗಳಿಗೆ ಹೋಗ್ಬೇಕಂತ ಹೇಳಿದ್ದರು. ಆದ್ರೆ ದೇವರಾತ್ಮನು ತಡೆದ. ಕಡೆಗೆ ಮೆಕದೋನ್ಯ ಸೀಮೆಯ ಒಬ್ಬ ಕನಸಿನಲ್ಲಿ ಪೌಲನಿಗೆ ಒಬ್ಬ ವ್ಯಕ್ತಿ ನಮಗೆ ಬಂದು ಸಹಾಯ ಮಾಡು ಅಂತೇಳಿ ಹೇಳಿದ್ದನ್ನ ಕೇಳಿ ಇದು ದೇವರ ಕರೆ ಅಂತೇಳಿ ತಿಳಿದು ಪೌಲ ಮತ್ತು ಆತನ ಸಂಗಡಿಗರು ಮೆಕದೋನ್ಯ ಸೀಮೆಯಾದಂತ ಫಿಲಿಪ್ಪಿ ಪಟ್ಟಣಕ್ಕೆ ಬರ್ತಾರೆ. ಸೊ ಇದು ತಿಮೋತಿಯನಿಗೆ ಪೌಲನ ತಂಡದವರಿಂದ ಸಿಕ್ಕಿದ ಮೊದಲನೇ ಪಾಠ. ಸೇವೆಯನ್ನ ನಮ್ಮ ಸ್ವಂತ ಬಲದಿಂದ, ನಮ್ಮ ಸ್ವಂತ ಮನಸ್ಸಿಗೆ ಅಲ್ಲಿಗೋಗೋಣ ಇಲ್ಲಿಗೋಗೋಣ, ಅವ್ರು ಕರೀತಾರೆ, ಇಲ್ಲಿ ಚೆನ್ನಾಗಿದೆ ಅಂತೇಳಿ ನಮ್ಮ ಮನುಷ್ಯ ಜ್ಞಾನದಿಂದ ಸ್ವಬುದ್ಧಿಯಿಂದ ನಿರ್ಣಯಿಸಿ ಹೋಗುವಂತ ಸೇವೆ ಇದು ಅಲ್ಲ. ದೇವರಾತ್ಮನಿಂದ ನಡೆಸಲ್ಪಟ್ಟು ನಾವು ಯಾವ ಸ್ಥಳಕ್ಕೆ ಹೋಗಬೇಕಾದ್ರೂ ಆತನ ಅಪ್ಪಣೆ ಇರಬೇಕು ಅನ್ನುವಂಥದ್ದನ್ನ ಪ್ರಥಮ ಬಾರಿಗೆ ತಿಮೋತಿಯನು ಅನುಭವದಿಂದ ತಿಳಿದುಕೊಳ್ಳುತ್ತಾನೆ. ಎರಡನೆಯದು, ಫಿಲಿಪ್ಪಿ ಪಟ್ಟಣಕ್ಕೆ ಬಂದ ತಕ್ಷಣ ಅಲ್ಲಿ ಪೌಲ ಸೀಲರನ್ನ ವಿನಾಕಾರಣ ಅವರ ಮೇಲೆ ಆಪಾದನೆಗಳನ್ನು ಹೊರಿಸಿ ಇವರು ರೋಮ್ ಸಾಮ್ರಾಜ್ಯದವರಾದಂತ ರೋಮಾಯರಾದಂತ ನಾವು ಅನುಸರಿಸಲಾರದಂತ ಪದ್ಧತಿಗಳನ್ನ ತಿಳಿಸಿ ನಮ್ಮನ್ನು ಕೈಸರನಿಗೆ ವಿರುದ್ಧವಾದಂತ ಬೋಧನೆಗಳನ್ನು ಇವರು ಮಾಡ್ತಾ ನಮ್ಮಲ್ಲಿ ಗಲಿಬಿಲಿ ಉಂಟು ಮಾಡ್ತಾರೆ ಅಂತೇಳಿ ಅವರು ಅಲ್ಲಿ ಅವನ ಮೇಲೆ ಆರೋಪ ಮಾಡ್ತಾರೆ. ವಾಸ್ತವವಾಗಿ ನಡೆದಿದ್ದೇನು? ಆ ಊರಲ್ಲಿ ಒಬ್ಬ ಕಣಿ ಹೇಳುವಂತ ಹುಡುಗಿ ಇದ್ಲು. ಅವಳಲ್ಲಿ ದೆವ್ವ ಇತ್ತು ಎಂದು ಪೌಲನು ತಿಳಿದು ಆ ದೆವ್ವವನ್ನು ಬಿಡಿಸಿದ. ಆ ದೆವ್ವವನ್ನು ಬಿಟ್ಟು ಹೋಗಿ ಅವಳು ಸ್ವಸ್ಥ ಮನಸ್ಸುಗಳಾಗಿ ಆಕೆಯು ಕ್ರಿಸ್ತನ ಹಿಂಬಾಲಕಳಾದಾಗ ಆಕೆ ಇಲ್ಲದಂತ ದೆವ್ವ ಬಿಟ್ಟು ಹೋಗಿದ್ದರಿಂದ ಆಕೆಗೆ ಕಣಿ ಹೇಳುವಂತ ಶಕ್ತಿ ಸಿಗಲಿಲ್ಲ. ಆದ್ರಿಂದ ಆಕೆಗೆ ಅನೇಕರು ಉಪಯೋಗಿಸ್ಕೊಳ್ತಾ ಇದ್ರು. ಆಕೆಯಲ್ಲಿ ದೆವ್ವ ಇದೆ ಅಂತೇಳಿ ತಿಳಿದು ಆ ದೆವ್ವ ಕಣಿ ಹೇಳ್ತಾ ಇದೆ, ಅದು ಹೇಳೋದೆಲ್ಲ ಸರಿ ಅಂತೇಳಿ ಹೇಳಿ ನಂಬಿಕೊಂಡು ಜನರಿಂದ ಹೆಚ್ಚು ದುಡ್ಡನ್ನ ಅವರಿಂದ ಚಾರ್ಜ್ ಮಾಡಿ ಈ ಹುಡುಗಿ ಕಣಿ ಹೇಳ್ತಾಳೆ ಕೇಳ್ರಿ ಅಂತೇಳಿ ಹೇಳ್ತಾ ಇದ್ರು. ಕಣಿ ಹೇಳುವಾಗ ಅವರು ಇಷ್ಟಂತೇಳಿ ಫೀಸ್ ಕೊಡ್ತಾ ಇದ್ರು. ಸೊ ಈಕೆ ಹೇಳುವುದೆಲ್ಲ ಕರೆಕ್ಟ್ ಇದೆ ಅಂತ ಹೇಳ್ಬಿಟ್ಟು ಆ ಕಣಿ ಕೇಳಿಸ್ಕೊಂಡಂತವರು ಪ್ರಚಾರ ಮಾಡಿರುವುದರಿಂದ ಅನೇಕ ಜನರು ಬಂದು ಕಣಿ ಕೇಳಿಸ್ಕೊಳ್ತಾ ಇದ್ರು ಈಕೆಗೆ. ಆದ್ರಿಂದ ಅವರ ಯಜಮಾನರಿಗೆ, ಅಂದ್ರೆ ಈಕೆಗೆ ಎಂಪ್ಲಾಯ್ ಮಾಡ್ಕೊಂಡಿದ್ದಂತಹ ಯಜಮಾನರಿಗೆ ಬಹಳಷ್ಟು ದುಡ್ಡು ಸಿಗ್ತಾ ಇತ್ತು. ಆದ್ರೆ ಇವರು ಆಕೆಗೆ ಊಟಕ್ಕೋ ಬಟ್ಟೆಗೋ ಒಂದಷ್ಟು ದುಡ್ಡು ಕೊಟ್ಟು ಉಳಿದದ್ದೆಲ್ಲ ಅದರಿಂದ ಇವರು ಹಣವನ್ನು ಪಡೆದು ಕದೀಮರಾಗಿದ್ರು. ಸೊ ಇದೊಂದು ವ್ಯಾಪಾರ ಆಗಿತ್ತು. ಆದ್ರೆ ಯಾವಾಗ ದೆವ್ವ ಈಕೆಯನ್ನು ಬಿಟ್ಟೋಯ್ತೋ ಅವರಿಗೆ ಬಿಸ್ನೆಸ್ ಲಾಸ್ ಆಯಿತು. ಬಿಸ್ನೆಸ್ ಲಾಸ್ ಆದ್ರಿಂದ ಅವರು ಈಕೆಯಲ್ಲಿ ದೆವ್ವ ಬಿಡಿಸ್ಬಿಟ್ಟಿದ್ದಾರೆ, ಆದ್ರಿಂದ ನಮ್ ಬಿಸ್ನೆಸ್ ಲಾಸ್ ಆಯ್ತು ಅಂತೇಳಿ ಹೆಂಗೆ ಪಂಚಾಯತಿ ಮುಂದೆ ಹೇಳೋದು? ಅದಕ್ಕೆ ಬದಲಿಗೆ ಹೇಳಿದ್ರು, ಇವರು ಯಹೂದ್ಯರಾಗಿದ್ದು ರೋಮಾಯರಾದ ನಮಗೆ ವಿರುದ್ಧವಾಗಿ ಜನರಲ್ಲಿ ಗಲಿಬಿಲಿ ಮಾಡ್ತಾರಂತ ಹೇಳಿ ಪೊಲಿಟಿಕಲ್ ಆಗಿ ಇದನ್ನ ಕನ್ವರ್ಟ್ ಮಾಡಿ ಜನರ ಮುಂದೆ, ಅಧಿಪತಿಗಳ ಮುಂದೆ ಹೇಳಿದ್ರು. ಸರಿ, ಇವ್ರು ಹಾಗೆ ಮಾಡ್ತಾರಲ್ಲ ಅಂತೇಳಿ ಅವ್ರು ಚೆನ್ನಾಗಿ ಹಿಡಿದು ಹೊಡೆದು ಜೈಲಲ್ಲಿ ಹಾಕಿದ್ರು. ಸೊ ಜೈಲಲ್ಲಿ ಹೋದ ಮೇಲೆ ಕೂಡ ಅಲ್ಲಿ ಪೌಲ ಸೀಲರು ಫಿಲಿಪ್ಪಿ ಜೈಲಿನಲ್ಲಿ ಪ್ರಾರ್ಥನೆ ಮಾಡುವಾಗ ಅಲ್ಲಿ ನಡೆದಂತ ಭೂಕಂಪ, ಅದರ ಪ್ರಯುಕ್ತವಾಗಿ ಅಲ್ಲಿನ ಸೆರೆ ಯಜಮಾನನು ಎಲ್ಲರೂ ಕೈದಿಗಳೆಲ್ಲ ದಾಟಿ ಮನೆ ಬಿಟ್ಟು ಸೆರೆಮನೆ ಬಿಟ್ಟು ಹೋಗಿದ್ದಾರೆ ಅಂತೇಳಿ ಆತಂಕಗೊಂಡು ಆತ್ಮಹತ್ಯೆಗೆ ಪ್ರಯತ್ನ ಮಾಡೋದು. ಪೌಲನು ಇಂಟರ್ವ್ಯೂನ್ ಆಗಿ ನೀನೇನು ಆತ್ಮಹತ್ಯೆ ಮಾಡಿಕೊಳ್ಬೇಡ ಅಂತೇಳಿ ಅವನಿಗೆ ಸುವಾರ್ತೆ ಹೇಳಿ
ಜೈಲರ್ ಮನೆಯವರೆಲ್ಲರೂ ಕ್ರಿಸ್ತನನ್ನು ನಂಬಿದ್ದು. ಇಲ್ಲಿ ಫಿಲಿಪ್ಪಿ ಸಭೆಯ ಪ್ರಾರಂಭಕ್ಕೆ ಪೌಲಶೀಲರು ಸೆರೆಮನೆಯಲ್ಲಿ ಹಾಕಲ್ಪಡಬೇಕಾಯಿತು. ಜನರಿಂದ ತಿರಸ್ಕರಿಸಲ್ಪಟ್ಟು ಅವರು ಹಿಂಸೆಗಳನ್ನು ತಾಳಬೇಕಾಯಿತು. ಸೊ ಪೌಲನು ಫಿಲಿಪ್ಪಿ ಪಟ್ಟಣವನ್ನು ಬಿಟ್ಟು ಮುಂದಕ್ಕೆ ಹೋಗುವಾಗ ಆತನು ಅಲ್ಲಿ ಸೇರಿ ಬಂದಂತ ಕೆಲವು ವಿಶ್ವಾಸಿಗಳು ಹೇಳ್ತಾರೆ, ನಾವು ಅನೇಕ ಕಷ್ಟಗಳನ್ನು ಅನುಭವಿಸಿ ದೇವರ ರಾಜ್ಯವನ್ನು ಸೇರಬೇಕಂತೇಳಿ. ಸೊ ಈ ಅನುಭವ ಕೂಡ ತಿಮೋಥಿಯನಿಗೆ ಆಗಿದೆ. ಕ್ರಿಸ್ತನನ್ನು ನಂಬುವಂಥದ್ದು ಸುಲಭವಲ್ಲ, ಹಿಂಸೆಗಳು ನಮಗೆ ಕಾದಿದೆ. ವಿ ಆರ್ ಟು ರೆಡಿ ಟು ಫೇಸ್ ದ ಹಿಂಸೆಗಳು ಅನ್ನುವುದನ್ನ ತಿಳ್ಕೊಂಡಿದ್ದಾನೆ. ಈ ಅನುಭವದೊಡನೆ ತನ್ನ ಸೇವೆಯನ್ನು ಈತನು ಪ್ರಾರಂಭ ಮಾಡಿದ್ದಾನೆ. ಈಗಾಗಲೇ 10 ವರ್ಷಗಳ ಅನುಭವ ಇದೆ. ಎಫೆಸ ಪಟ್ಟಣಕ್ಕೆ ನಾಯಕನಾಗಿ ಆತನು ಬಂದ ಮೇಲೆ ಆತನು ಯೌವನಸ್ಥನಾಗಿದ್ದ. ಸೊ ಈಗ ಪೌಲನು ಸೀಸನ್ಡ್ ದೇವರ ಸೇವಕ. ಈಗ ಆತನಿಗೆ 60 ವಯಸ್ಸು ದಾಟಿದೆ ಮತ್ತು ಆತನು ಈಗಾಗಲೇ ಅನೇಕ ಹಿಂಸೆಗಳನ್ನ ಕ್ರಿಸ್ತನ ನಿಮಿತ್ತ ಹೊಂದಿ ಅನೇಕವಾದಂತ ವಿರೋಧಗಳನ್ನೆಲ್ಲ ಆತನು ಎದುರಿಸಿ ಈಗ ಕ್ರಿಸ್ತನಲ್ಲಿ ಆತನು ಬಲಗೊಂಡು ನೆಲೆಗೊಂಡು ಆತನು ಶ್ರೇಷ್ಠವಾದ ಕ್ರಿಸ್ತಿಯ ಹೋರಾಟವನ್ನು ಓಡಿರುವಂತ ಒಬ್ಬ ಮಹಾ ನಾಯಕ ಅಪೊಸ್ತಲ ಈತನಾಗಿದ್ದಾನೆ. ಸೊ ಈತನು ಎಫೆಸ ಪಟ್ಟಣದಲ್ಲಿ ಬಿಟ್ಟು ಮೆಕೆದೋನ್ಯಕ್ಕೆ ಹೋದಾಗ ಅಲ್ಲಿ ವಾಸ್ತವವಾಗಿ ಕೆಲವು ಘಟನೆಗಳು ಎಫೆಸ ಪಟ್ಟಣದಲ್ಲಿದ್ದದ್ದನ್ನ ತಿಮೋಥಿಯನ್ನು ನೋಡಿ ಆತನು ಹೃದಯದಲ್ಲಿ ಭಯಪಟ್ಟಿದ್ದಾನೆ, ಹೆದರಿಕೊಂಡಿದ್ದಾನೆ. ಅಲ್ಲೆಲ್ಲ ಸ್ಟಾಲ್ವರ್ಡ್ಸ್ ಇದ್ದಾರೆ, ಹಿರಿಯರಾಗಲಿ ಸೇವಕರುಗಳಾಗಲಿ, ತನಗಿಂತಲೂ ವಯಸ್ಸಲ್ಲಿ ಹೆಚ್ಚು ವಯಸ್ಸಿನವರು. ಮತ್ತು ಆ ಸಭೆಯಲ್ಲಿನ ಪರಿಸ್ಥಿತಿಗಳನ್ನು ನೋಡುವಾಗ ಸುಳ್ಳು ಆದಂತ ಬೋಧನೆಗಳು, ಅಂದರೆ ವಾಕ್ಯೋಪದೇಶಕ್ಕೆ ಕ್ರಿಸ್ತನ ಸುವಾರ್ತೆಗೆ ವಿರುದ್ಧವಾದಂತ ರೀತಿಯಲ್ಲಿ ಜನಗಳು ಬೋಧನೆಗಳನ್ನು ಮಾಡಿ ಗಲಿಬಿಲಿಗಳನ್ನು ಉಂಟು ಮಾಡ್ತಾ ಇದ್ದಾರೆ. ಮತ್ತೆ ಅಲ್ಲಿ ಒಂದು ಕ್ರಮವಿಲ್ಲದಂತ ಸ್ಥಿತಿ ನಡೀತಾ ಇದೆ ಅನ್ನುವಂಥದ್ದನ್ನ ತಿಮೋಥಿಯನ್ನು ಗಮನಿಸಿದಾಗ ಆ ಸಮಸ್ಯೆಗಳನ್ನೆಲ್ಲ ನೋಡಿ ಎದುರುಕೊಂಡು ಹೇಗೆ ಇದನ್ನು ನಾನು ಸರಿಪಡಿಸಲಿ, ನಾನು ಇನ್ನೂ ಚಿಕ್ಕವನು, ಅವರ ಮುಂದೆ ನಾನು ಹೇಗೆ ಅವರಿಗೆ ಬುದ್ಧಿವಾದ ಹೇಳಲಿಕ್ಕಾಗುತ್ತೆ, ಹೇಗೆ ನಾನು ಹೋಗಿ ಇದನ್ನು ಸರಿಪಡಿಸುವುದಕ್ಕೆ ಸಾಧ್ಯತೆ ಉಂಟು ಅಂತೇಳಿ ಆತನು ತನ್ನ ದೈಹಿಕ ರೀತಿಯಲ್ಲಿ ಆಲೋಚನೆ ಮಾಡಿ ಆತನು ಪೌಲನಿಗೆ ಸಂದೇಶ ತಿಳಿಸ್ತಾನೆ. ನೀನು ನನ್ನನ್ನು ಇಲ್ಲಿ ಕಳಿಸ್ಕೊಟ್ಟಿ, ಆದರೆ ಇದು ನಿಭಾಯಿಸೋದಕ್ಕೆ ದಯವಿಟ್ಟು ನನ್ನಿಂದ ಆಗುವುದಿಲ್ಲ, ನೀನೇ ಬಂದು ಇದನ್ನ ಮಾಡಬೇಕಾಗ್ತದೆ, ನನ್ನ ಮಾತನ್ನ ಈ ಜನರು ಕೇಳುವ ಸ್ಥಿತಿಯಲ್ಲಿ ಇಲ್ಲ ಅನ್ನುವಂತ ವರದಿಯನ್ನ ಪೌಲನನ್ನು ತಿಳಿಸಿದಾಗ, ಪೌಲನಿಗೆ ತಿಮೋಥಿಯನ್ನು ತಿಳಿಸಿದಾಗ ಆ ಹಿನ್ನೆಲೆಯಲ್ಲಿ ಪೌಲನು ಈ ಪತ್ರವನ್ನ ಎಫೆಸ ಪಟ್ಟಣಕ್ಕೆ ಆತನು ಫಿಲಿಪ್ಪಿ ಪಟ್ಟಣದಿಂದ ಬರೀತಾ ಇದ್ದಾನೆ. ತಿಮೋಥಿಯನೇ, ಹೆದರಬೇಡ, ನಾನು ಬರ್ತೀನಿ, ನನಗಿನ್ನೂ ಸ್ವಲ್ಪ ಕಾಲಾವಕಾಶ ಬೇಕು ಫಿಲಿಪ್ಪಿ ಪಟ್ಟಣದಲ್ಲಿ ಇರ್ಲಿಕ್ಕೆ, ಆನಂತರ ನಾನು ಬರ್ತೀನಿ. ಆದ್ರೆ ನಾನು ಬರುವುದಕ್ಕಿಂತ ಮುಂಚಿತವಾಗಿ ನೀನು ನಡ್ಕೊಳ್ಳಬೇಕಾದ ರೀತಿ ಅಂತೇಳಿ ಆತನನ್ನು ಎಚ್ಚರಿಸಿ ಒಂದು ಮಾತು ಹೇಳ್ತಾನೆ. 3ನೇ ಅಧ್ಯಾಯ 15-16ನೇ ವಚನವನ್ನ ನಾವು ಈಗಾಗಲೇ ಪ್ರತಿ ಅಧ್ಯಾಯವನ್ನು ಧ್ಯಾನ ಮಾಡುವಾಗ ನಾವು ಮಾಡುತ್ತಾ ಬಂದಿದ್ದೇವೆ. ಆದ್ರೆ ಪೌಲನು ತಿಮೋಥಿಯನಿಗೆ ಇಲ್ಲಿ ಅವನು ಎಚ್ಚರಿಸಿ ಗಮನಕ್ಕೆ ತರುವಂತ ವಿಷಯ ಅಂತ ಹೇಳಿದ್ರೆ, ತಿಮೋಥಿಯನೇ, ಇದು ದೇವರ ಮನೆ, ಸಭೆ ದೇವರ ಮನೆ. ಈ ದೇವರ ಮನೆಯಲ್ಲಿ ನಾವು ನಡ್ಕೊಳ್ಳಬೇಕಾದಂತ ಕ್ರಮ ಇದೆಯಪ್ಪ. ಆ ಕ್ರಮದ ವಿಷಯದಲ್ಲಿ ನಾವು ಯಾರು ಕಾಂಪ್ರಮೈಸ್ ಆಗುವುದಕ್ಕೆ ಸಾಧ್ಯತೆ ಇಲ್ಲ, ಯಾರು ಸಲೀಸಾಗಿ ತಕೊಳ್ಳೋದಕ್ಕಿಲ್ಲ. ಯಾಕಂತ ಹೇಳಿದ್ರೆ ಅದು ಜೀವ ಸ್ವರೂಪನಾದ ದೇವರು ವಾಸ ಮಾಡುವಂತ ಸ್ಥಳ. ಸೊ ಸಭೆ ಅಂದರೆ ದೇವರ ಕ್ರಿಸ್ತನನ್ನು ನಂಬಿದಂತ ವಿಶ್ವಾಸಿಗಳ ಗುಂಪು. ಸೊ ಒಂದು ಫ್ಯಾಮಿಲಿ. ಸೊ ಕ್ರಿಸ್ತನ ರಕ್ತದಿಂದ ಕೊಳ್ಳಲ್ಪಟ್ಟಂತ ನಾವೆಲ್ಲರೂ, ಕ್ರಿಸ್ತನು ನಮಗೆ ಹಿರಿಯಣ್ಣ, ನಾವು ಆತನ ಸಹೋದರರು, ದೇವರ ಮನೆಯವರು. ಸೊ ನಾವು ದೇವರ ಮನೆಯವರು. ಇದನ್ನ ಪ್ರತಿಯೊಬ್ಬ ವಿಶ್ವಾಸಿಯು ಬೇಸಿಕ್ ಆಗಿ ತಿಳ್ಕೊಳ್ಳುವಂತ ವಿಷಯ. ದ ಬಾಡಿ ಆಫ್ ದ ಕ್ರೈಸ್ಟ್, ಯೇಸುವನ್ನು ನಂಬಿದಂತ ಜನರ ಸಮಾಸದಲ್ಲಿ ನಾವು ಬರುವಾಗ, ಅನ್ಯೋನ್ಯತೆಯಲ್ಲಿ ಬರುವಾಗ, ಡೋಂಟ್ ಕನ್ಸಿಡರ್ ಇಟ್ ಈಸ್ ಎ ಸೋಷಿಯಲ್ ಗ್ಯಾದರಿಂಗ್. ಇದು ಒಂದು ಸಾಮಾಜಿಕವಾದಂತ ಸಂಘ ಅಲ್ಲ, ಇದು ಕ್ರಿಸ್ತನ ರಕ್ತದಿಂದ ಕೊಳ್ಳಲ್ಪಟ್ಟಂತ ಜನರ ಗುಂಪು.
ಆ ಅರಿವು ನಮಗಿರಬೇಕು. ನಾವೆಲ್ಲರೂ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಅನ್ನುವಂತಹ ಪ್ರಜ್ಞೆ ನಮ್ಮಲ್ಲಿರಬೇಕು. ಅದನ್ನಿಟ್ಟುಕೊಂಡು ನಾವು ವ್ಯವಹಾರ ಮಾಡಬೇಕು. ಸೊ ಇಲ್ಲಿ ನಮಗೆ ಸಭೆಯಾಗಿ ಸೇರಿ ಬರುವಾಗ, ಅಂದರೆ ಅನ್ಯೋನ್ಯತೆಯಾಗಿ ಸೇರಿ ಬರುವ ವಿಶ್ವಾಸಿಗಳ ಅನ್ಯೋನ್ಯತೆಯಾಗಿ ಸೇರಿ ಬರುವಾಗ ಅದು ದೇವರ ಮನೆ ಮತ್ತು ದೇವರು ತಾನೇ ಅಲ್ಲಿ ವಾಸ ಮಾಡುತ್ತಾನೆ. ಎಲ್ಲಿ 2-3 ನನ್ನ ಹೆಸರಿನಲ್ಲಿ ಸೇರಿ ಬರುತ್ತಾರೋ ಅಲ್ಲಿ ಅವರ ನಡುವೆ ನಾನು ಇದ್ದೇನಂತೇಳಿ ಯೇಸು ಹೇಳಿದಂತ ಮಾತುಗಳನ್ನ ನಾವು ಗಮನದಲ್ಲಿ ಇಟ್ಟುಕೊಳ್ಬೇಕು. ಆದ್ರಿಂದ ಸಭೆಗೆ ಬರುವಾಗ ನನ್ನ ಪ್ರಿಯ ಸಹೋದರ ಸಹೋದರಿ, ನೀವು ಕ್ರಿಸ್ತಿಯ ಜೀವಿತದಲ್ಲಿ ಯಾವ ಒಂದು ಮಟ್ಟದಲ್ಲಿದ್ದರೂ ಸರಿಯೇ, ಅಥವಾ ಕ್ರಿಸ್ತನನ್ನು ನಂಬಿದಂತ ಸಣ್ಣ ಪ್ರಾಯದವರಾಗಿರಬಹುದು, ಅಂತೇಳಿ 2-3 ವರ್ಷ ಆಗಿರ್ಬೋದು ನೀವು ಕ್ರಿಸ್ತನನ್ನು ನಂಬಿ ಕೆಲವರು ನಾವು 50 ವರ್ಷಕ್ಕೆ ಮೇಲ್ಪಟ್ಟಂತವರಾಗಿರಬಹುದು. ಆದರೆ ನಿಯಮ ಒಂದೇ, ಕ್ರಿಸ್ತನ ಮನೆಯಲ್ಲಿ ಆತನ ಅನ್ಯೋನ್ಯತೆಯಲ್ಲಿ ಬರುವಾಗ ನಾವು ಬಲು ಎಚ್ಚರಿಕೆಯಿಂದ, ಜಾಗೃತೆಯಿಂದ, ಭಯಭಕ್ತಿಯಿಂದ ನಡೆದುಕೊಳ್ಳಬೇಕು. ಇದು ಹೇಗೆ ಆದಿಸಭೆಯಲ್ಲಿ ನಿಜವಾದ ಸತ್ಯವಾಗಿತ್ತೋ ಇವತ್ತು ಕೂಡ 21ನೇ ಶತಮಾನದಲ್ಲಿರುವಂತಹ ನಮಗೂ ಕೂಡ ಅಷ್ಟೇ ಅದು ಅನ್ವಯವಾಗ್ತದೆ. ಸೊ ಪೌಲ್ ಹೇಳ್ತಾನೆ, 15ನೇ ವಚನ ನಾನು ಓದ್ತೀನಿ. ಒಂದು ವೇಳೆ ನಾನು ತಡ ಮಾಡಿದರೂ ಬೇಗನೆ ಬರ್ತೀನಿ ಅಂತೇಳಿ ಹೇಳ್ತಾನೆ. 14ನೇ ವಚನದಲ್ಲಿ ಫಿಲಿಪ್ಪಿ ಪಟ್ಟಣದ ನಾನು ಬೇಗನೆ ಬರ್ತೀನಿ, ಪ್ರಯತ್ನ ಮಾಡ್ತೀನಿ. ಒಂದು ವೇಳೆ ನಾನು ತಡ ಮಾಡಿದರೂ ದೇವರ ಮನೆಯಲ್ಲಿ, ಅಂದರೆ ಜೀವ ಸ್ವರೂಪನಾದ ದೇವರ ಸಭೆಯಲ್ಲಿ ನಡೆದುಕೊಳ್ಳಬೇಕಾದ ರೀತಿಯು ನಿನಗೆ ಗೊತ್ತಾಗಬೇಕು. ಈಗ ತಿಮೋತಿಯನು ಆ ಸಭೆಯ ಸಮಸ್ಯೆಗಳನ್ನ ಸರಿಪಡಿಸುವುದಕ್ಕೋಸ್ಕರವಾಗಿ ಪೌಲನ ಪರವಾಗಿ ಅಲ್ಲಿದ್ದಾನೆ. ತಿಮೋತಿಯನೇ, ನೀನು ಸಾಧಾರಣನಲ್ಲ, ನೀನು ಈಗಾಗಲೇ ಬೆಳೆದಿದ್ದಿ, ಸೇವೆಯಲ್ಲಿ ನನ್ನ ಸಹಪಾಠಿಯಾಗಿದ್ದಿ, ಅನೇಕ ಕಡೆಗಳಲ್ಲಿ ನನ್ನ ಬದಲಿಗೆ ಸಭೆಗಳನ್ನ ಸಮಸ್ಯೆಗಳು ಬಂದಾಗ ನೀನು ಹೋಗಿ ನನ್ನ ಪರವಾಗಿ ಅಲ್ಲಿ ಪರಿಹಾರ ಮಾಡಿದ್ದಿ. ಕರೆಕ್ಟ್, ಇದೆಲ್ಲ ನಿಜ. ಆದರೆ ನಿನಗೆ ಗೊತ್ತಾಗಬೇಕು ಸಭೆಯಲ್ಲಿ ನಡೆದುಕೊಳ್ಳಬೇಕಾದ ರೀತಿ. ಈ ಒಂದು ತಿಮೋತಿಯನು ಈಗಾಗಲೇ ಮೆಚ್ಯೂರ್ಡ್ ಪರ್ಸನ್ ಆಗಿದ್ದಾನೆ. ಮೆಚ್ಯೂರಿಟಿ ಆದರೂ ಕೂಡ ನೀನು ನಡೆದುಕೊಳ್ಳಬೇಕಾದ ರೀತಿ ನಿನಗೂ ಗೊತ್ತಾಗಬೇಕು. ಬಹುಶಃ ತಿಮೋತಿಯನು ಪೌಲನ ಜೊತೆಯಲ್ಲಿ ಪ್ರಯಾಣಗಳಲ್ಲಿ ಇದ್ದಾಗ ಅವರು ಒಂದು ವೇಳೆ ಯಾವುದೇ ಒಂದು ಸಭೆಗೆ ಅಟ್ಯಾಚ್ ಆಗಿರಲಿಲ್ಲ. ಅವ್ರು ಯಾಕಂತ ಹೇಳಿದ್ರೆ ಸ್ಥಳದಿಂದ ಸ್ಥಳಕ್ಕೆ ಸಭೆಗಳನ್ನು ಬಲಪಡಿಸುವುದಕ್ಕಾಗಿ ಇಟಿನರಿ ಎವ್ಯಾಂಜಲಿಸ್ಟ್ ಆಗಿ, ಅಂದರೆ ಸಂಚಾರ ಮಾಡುತ್ತಾ ಸುವಾರ್ಥ ಸೇವಕರುಗಳು ಅವರಾಗಿದ್ದರು. ಯಾವುದೇ ಒಂದು ಸ್ಥಳೀಯ ಸಭೆಯಲ್ಲಿ ಅವರು ಹೆಚ್ಚು ಕಾಲ ಇರ್ತಾ ಇರ್ಲಿಲ್ಲ. ಈಗ ತಿಮೋತಿಯನು ಆ ಎಫೆಸ ಪಟ್ಟಣಕ್ಕೆ ಬಂದಿರುವುದರಿಂದ ಈಗ ಕೆಲವು ಕಾಲ ಆ ಸ್ಥಳದಲ್ಲಿ ಅವನು ಆ ಸಭೆಯವರೊಟ್ಟಿಗೆ ಅನ್ಯೋನ್ಯತೆಯಲ್ಲಿ ಇರಬೇಕಂತ ಸಂದರ್ಭ ಬಂದಿರುವುದರಿಂದ, ತಿಮೋತಿಯನೇ, ನೀನು ನಡೆದುಕೊಳ್ಳಬೇಕಾದ ರೀತಿ ಸಭೆಯಲ್ಲಿ ನಿನಗೆ ಗೊತ್ತಾಗಬೇಕೆಂದು ಈ ಸಂಗತಿಗಳನ್ನು ನಿನಗೆ ಬರೆದಿದ್ದೇನೆ. ಆ ಸಭೆಯು ಸತ್ಯಕ್ಕೆ ಸ್ತಂಭವೂ ಆಧಾರವೂ ಆಗಿದೆ. ಸತ್ಯಕ್ಕೆ ಸ್ತಂಭ ಕ್ರಿಸ್ತನು, ಆ ಸತ್ಯ ಅದಕ್ಕೆ ಸ್ತಂಭವಾಗಿದ್ದಾನೆ. ಕ್ರಿಸ್ತನ ರೆಪ್ರೆಸೆಂಟೇಟಿವ್ ನಾವಾಗಿದ್ದೇವೆ. ಇದನ್ನು ನಾವು ತಿಳಿದುಕೊಳ್ಳಬೇಕು. ನಮ್ಮ ಹಿನ್ನೆಲೆಗಳೇನಾದ್ರೂ ಇರಬಹುದು, ನಮ್ಮ ಭಾಷೆ ಯಾವುದಾದ್ರೂ ಆಗಿರಬಹುದು, ನಮ್ಮ ಎಜುಕೇಶನಲ್ ಕ್ವಾಲಿಫಿಕೇಶನ್ ಏನಾದ್ರೂ ಆಗಿರಬಹುದು, ನಮ್ಮ ಉದ್ಯೋಗ ಏನಾಗಿರ್ಬೋದು, ನಾವು ಜೊತೆಯಾಗಿ ಸೇರಿ ಬರುವಾಗ ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು ಅನ್ನುವಂತ ಭಾವನೆಯನ್ನ ನಾವು ಪ್ರತಿಯೊಬ್ಬರು ಮನದಟ್ಟು ಮಾಡಿಕೊಳ್ಬೇಕು, ನಂಬಬೇಕು. ಅನೇಕ ಸಲ ನಮ್ಮಲ್ಲಿ ಈ ಬೇಸಿಕ್ ನಾಲೆಡ್ಜ್ ಇಲ್ಲದೆ ಇರುವುದರಿಂದ ಸಭೆಗೆ ಬರುವಾಗ ನಾವು ಲೌಕಿಕವಾದಂತ ನಮ್ಮ ಸುತ್ತಮುತ್ತಲಿರುವಂತ ವ್ಯವಹಾರಗಳು ಸಭೆಯೊಳಗಡೆನು ನಾವು ಕರ್ಕೊಂಡು ಬರ್ತೀವಿ. ಸೊ ಇದನ್ನ ನಾವು ಮನದಟ್ಟು ಮಾಡಿಕೊಳ್ಳೋದು. ಮುಂದುವರೆದ 16ನೇ ವಚನದಲ್ಲಿ ಹೇಳ್ತಾನೆ, ದೇವಭಕ್ತಿಗೆ ಆಧಾರವಾಗಿರುವ ಸತ್ಯಾರ್ಥ ಗಂಭೀರವಾದೆಂಬುದಕ್ಕೆ ನಾವೆಲ್ಲರೂ ಒಪ್ಪಿಕೊಳ್ಳ. ಅದೇನೆಂದರೆ, ಯೇಸು ಕ್ರಿಸ್ತನು ಶರೀರಧಾರಿಯಾಗಿ ಪ್ರತ್ಯಕ್ಷನಾಗಿದ್ದನು, ದೇವರಾಗಿದ್ದವನು ನರಾವತಾರ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ಆತನು ಈ ಲೋಕದಲ್ಲಿದ್ದಾಗ ಸ್ವತಃ ದೇವಕುಮಾರನು ಅಥವಾ ಮೆಸ್ಸಿಯನು ಎಂಬುದಾಗಿ ತನ್ನನ್ನು ಸ್ಥಾಪಿಸಿದನು.
ದೇವದೂತರಿಗೆ ಕಾಣಿಸಿಕೊಂಡನು. ಆತನ ಹುಟ್ಟುವಾಗ ದೇವದೂತರು ಬಂದು ಆ ಕುರುಬರಿಗೆ ಕಾಣಿಸಿಕೊಳ್ತಾರೆ. ಮತ್ತು ಆತನು ದೀಕ್ಷಾಸ್ನಾನ ಹೊಂದುವಾಗ ದೇವರಾತ್ಮನು ಆತನ ಮೇಲೆ ಹಿಡಿದು ಬರೋದನ್ನು ನೋಡ್ತೀವಿ. ಆತನು ಶೋಧನೆ ಒಳಗಾಗುವಾಗ ದೇವದೂತರು ಆತನಿಗೆ ಬಂದು ಉಪಚಾರ ಮಾಡೋದು ನೋಡ್ತೀವಿ. ಆತನು ಶಿಲುಬೆಗೆ ಹೋಗುವುದಕ್ಕಿಂತ ಮುಂಚೆ ಪ್ರಾರ್ಥನೆ ಮಾಡುವ ಗೆತ್ಸೆಮನೆ ತೋಟದಲ್ಲಿ ದೇವದೂತರು ಆತನನ್ನು ಸಂದರ್ಶಿಸ್ತಾರೆ. ಮತ್ತು ಆತನು ಮೃತ್ಯುಂಜಯನಾಗಿ ಎದ್ದು ಬಂದದ್ದಾದ ಮೇಲೆ ಮೃತ್ಯುಂಜಯನಾಗಿ ಎದ್ದು ಬಂದಾಗ ಆತನು ಎದ್ದಿದ್ದಾನೆ ಎನ್ನುವಂತ ಸುದ್ದಿಯನ್ನು ತಿಳಿಸಿದಂತವರು ದೇವದೂತರು. ಆತನು ಪರಲೋಕಕ್ಕೆ ಏರಿ ಹೋದಿದ್ದಾದ ಮೇಲೆ ಗೆಲಿಲಾಯದವರೇ, ಆತನು ಹೇಗೆ ಮೇಲಕ್ಕೆತ್ತಲ್ಪಟ್ಟದನ್ನು ನೋಡುತ್ತೀರೋ ಹಾಗೆಯೇ ಆತನು ತಿರುಗಿ ಬರುತ್ತಾನೆ ಅಂತ ಹೇಳಿ ತಿಳಿಸಿದಂತವರು ದೇವದೂತರುಗಳು. ಸೊ ಹೀಗೆ ದೇವದೂತರುಗಳು ಆತನ ಈ ಲೋಕದಲ್ಲಿ ಇದ್ದದ್ದನ್ನ ಪ್ರಕಟಿಸಿದರು. ದೇವದೂತರಿಗೆ ಕಾಣಿಸಿಕೊಂಡನು. ಯೇಸು ಕ್ರಿಸ್ತನು ಈ ಲೋಕದಲ್ಲಿದ್ದಾಗ ಆತನ ಶಿಷ್ಯರು ಪ್ರತ್ಯಕ್ಷವಾಗಿ ದೇವದೂತರುಗಳನ್ನು ಕಂಡರು. ಅನ್ಯ ಜನರಲ್ಲಿ ಪ್ರಸಿದ್ಧಿ ಮಾಡಲ್ಪಟ್ಟನು. ಸೊ ಅನ್ಯ ಜನರಲ್ಲಿ ಆತನು ಕಾನಾ ಊರಿನ ಸ್ತ್ರೀಯನ್ನ, ಕಾನಾನ್ಯಳ ಮಗಳನ್ನ ಆತನು ಬದುಕಿಸಿದ್ದನ್ನು ನಾವು ನೋಡಿದೆ. ದೆಕಪೋಲಿಸ್ ಸೀಮೆಯಲ್ಲಿ ದೆವ್ವ ಹಿಡಿದವನನ್ನು ಬಿಡಿಸಿದ ಅನ್ಯ ಜನರಲ್ಲಿ ಆತನು ಪ್ರಸಿದ್ಧಿ ಮಾಡಲ್ಪಟ್ಟ. ಮತ್ತು ಆತನು 50 ದಿನ ಆದಮೇಲೆ ಕೊರ್ನೆಲ್ಯನ ಮನೆಯಲ್ಲಿ ಮತ್ತು ಪೌಲ ಬಾರ್ನಬರನ್ನ ಅನ್ಯ ಜನರಿಗೆ ಸುವಾರ್ತೆಯನ್ನು ಸಾರುವುದಕ್ಕೆ ಆರಿಸಿಕೊಂಡಿದ್ದರಲ್ಲಿ ಆತನನ್ನು ಅನ್ಯ ಜನರಲ್ಲಿ ಪ್ರಸಿದ್ಧ ಮಾಡಲ್ಪಟ್ಟನು, ಲೋಕದಲ್ಲಿ ನಂಬಲ್ಪಟ್ಟಿದ್ದನು. ಸೊ ಬಹುಶಃ ಕ್ರಿಸ್ತ ಶಕ 30ರಿಂದ ಹಿಡಿದು ಇದನ್ನ ಈ ಪತ್ರವನ್ನು ಬರಿತಾ ಇರೋದು ಬಹುಶಃ 63ರಲ್ಲಿ ಬರೀತಾ ಇದ್ದಾನೆ ಅಂತ ಹೇಳಿದ್ರೆ 33 ವರ್ಷಗಳಲ್ಲಿ ಸುವಾರ್ತೆಯು, ಕ್ರಿಸ್ತನ ಸುವಾರ್ತೆಯು ಆತನ ಹೇಳಿದ ಲೋಕದಲ್ಲಿ ಎಲ್ಲ ಸಾರಲ್ಪಟ್ಟಿತು. ಸೊ ಇದನ್ನ ಆತನು ಹೇಳಿ ಆತನು ಪ್ರಭಾವ ಸ್ಥಾನಕ್ಕೆ ಏರಿ ಹೋದನು ಮೃತ್ಯುಂಜಯನಾದ ಮೇಲೆ. ಮತ್ತು ಇದನ್ನ ಸಭೆಯು ಸ್ಥಾಪಿಸ್ತಾ ಇತ್ತು. ಸೊ ದೇವರ ಮನೆಯಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ರಕ್ಷಣಾ ಕಾರ್ಯವನ್ನ ಸಾರುವಂಥದ್ದು ಅದು ದೇವ ಭಕ್ತಿಯ ಆಧಾರ. ಗಾಡ್ಲಿನೆಸ್ಗೆ ವಾಟ್ ಇಸ್ ದ ಫೌಂಡೇಶನ್? ಜೀಸಸ್ ಕ್ರೈಸ್ಟ್. ಆತನು ಮೂಲ, ಸಭೆಯ ಶಿರಸ್ಸು. ಇದನ್ನ ಪ್ರಸ್ತಾಪಿಸುವಂತ ಆತನು ಇದು ಕರ್ತವ್ಯ. ಸೊ ವೆನ್ ಯು ಗ್ಯಾದರ್ಡ್ ಎಸ್ ಎ ಫೆಲೋಶಿಪ್, ನೀವು ಅನ್ಯೋನ್ಯತೆಗೆ ಸೇರಿ ಬರುವಾಗ, ಸಭೆಯಾಗಿ ಸೇರಿ ಬರುವಾಗ ಕ್ರಿಸ್ತನು ಶಿರಸ್ಸಾಗಿ ಅಲ್ಲಿದ್ದಾನೆ. ಈ ಕ್ರಿಸ್ತನು ಯಾರಂತ ಹೇಳಿದ್ರೆ ನರವತಾರ ಎತ್ತಿ ನಮಗೆ ರಕ್ಷಣೆಯನ್ನು ಉಂಟು ಮಾಡಿ ಆತನು ಪರಲೋಕಕ್ಕೆ ಏರಿ ಹೋಗಿ ತಿರುಗಿ ಬರಲಿಕ್ಕಿರುವಂತ ಯೇಸು ಕ್ರಿಸ್ತನೇ ಪ್ರಧಾನನು. ಸೊ ಈ ವಿಷಯವನ್ನ ನೀನು ಸರಿಯಾಗಿ ಮನದಟ್ಟು ಮಾಡಿಕೊಳ್ಬೇಕು ತಿಮೋತಿಯನೇ. ಇದನ್ನು ತಿಳಿದುಕೊಂಡದ್ದಾದ ಮೇಲೆ ಈಗ ಧೈರ್ಯದಿಂದ ಸಭೆಯಲ್ಲಿ ಇರುವಂತಹ ಕೆಲವು ಅಡಚಣೆಗಳನ್ನ, ಸಭೆಯಲ್ಲಿ ಇರಬೇಕಾದ ರೀತಿಯನ್ನ ನೀನು ತಿರುಗಿ ಅವರಲ್ಲಿ ಬೋಧಿಸಿ ಮನವರಿಕೆ ಮಾಡಿ ಸರಿಪಡಿಸು ಎಂಬುದಾಗಿ ಪೌಲನು ತಿಮೋತಿಯನನ್ನ ಎಚ್ಚರಿಸಿ ಈ ಒಂದು ಪತ್ರವನ್ನ ಬರೆದಿದ್ದಾನೆ. ಸೊ ಈ ಪತ್ರವನ್ನ ನಾವು ಈಗಾಗಲೇ ಅಧ್ಯಾಯವಾಗಿ ಅಭ್ಯಾಸ ಮಾಡಿದ್ದೇವೆ. ಮತ್ತು ನಾವು ಪೂರ್ವ ವಿಮರ್ಶೆ ಅಂತೇಳಿ ಸಹ ಮಾಡಿದೆವು. ಪ್ರಿವ್ಯೂ, ಈ ಪ್ರತಿ ಅಧ್ಯಾಯವನ್ನು ಅಭ್ಯಾಸ ಮಾಡೋದಕ್ಕಿಂತ ಮುಂಚಿತವಾಗಿ. ಸೊ ಈ ಹಿನ್ನೆಲೆಯಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿ, ಈ ತಿಮೋತಿಯನಿಗೆ ಬರೆದ ಪತ್ರದ ತಿರುಳು ಏನು ಸಂದೇಶ ಈತನು ಬರೀತಾದ ಅನ್ನೋದನ್ನ ಈಗ ಕೆಲವು ಪ್ರಶ್ನೆಗಳನ್ನು ನಾನು ನಿಮ್ಗೆ ಈಗಾಗಲೇ ವಾಟ್ಸಪ್ ಅಲ್ಲಿ ಹಾಕಿದ್ದೆ. ಸೊ ನೀವು ಯಾರಾದ್ರೂ ಮಾಡಿದ್ರೆ ನಾನು ಕೆಲವು ಪ್ರಶ್ನೆಗಳನ್ನು ಕೇಳುತ್ತೀನಿ. ಅಂದ್ರೆ ಈಗಾಗಲೇ ನಿಮಗೆ ಕಳಿಸಿರುವಂತ ಪ್ರಶ್ನೆಗಳು, ನೀವು ಅದಕ್ಕೆ ಉತ್ತರವನ್ನು ಕಂಡಿದ್ದ ಪಕ್ಷದಲ್ಲಿ ನೀವು ಅದನ್ನ ಹೇಳ್ಬೋದು, ಇಲ್ದ ಹೋದ್ರೆ ನಾ ಹೇಳ್ತೀನಿ. ಸೊ ಇಟ್ ಈಸ್ ಓಪನ್. ನೀವು ಯಾರಾದ್ರೂ
ಅದಕ್ಕೆ ಉತ್ತರಗಳನ್ನು ರೆಡಿ ಮಾಡಿದ್ರೆ ನೀವು ಅನ್ಮ್ಯೂಟ್ ಮಾಡಿ ಇದಕ್ಕೆ ನೀವು ಉತ್ತರಿಸಬಹುದು. ಸೊ ಅಪೊಸ್ತಲನಾದ ಪೌಲನಿಗೂ ತಿಮೋತಿಯನಿಗೂ ಯಾವ ತರದ ಸಂಬಂಧ ಆತ್ಮೀಯ ರೀತಿಯಲ್ಲಿ ಇತ್ತು ಅಂತೇಳಿ ನಾವು ಈ ಪತ್ರವನ್ನ ಓದುವಾಗ ತಿಳ್ಕೊಳ್ತೀವಿ. ಮಗನ ರೀತಿ, ಮಗ, ತಂದೆ. ಸೊ ಪೌಲು, ಥ್ಯಾಂಕ್ ಯು. ಸೊ ಮಗನಾಗಿದ್ದಾನೆ. ಸುವಾರ್ತೆಯನ್ನು ಸಾರಿ ಆತನಿಗೆ ರಕ್ಷಣೆಯ ವಿಷಯವನ್ನು ತಿಳಿಸಿದಾಗ ಯೇಸುವನ್ನು ನಂಬಿದಂತ ತಿಮೋತಿಯನು ಈಗ ಆತನು ಪೌಲನಿಗೆ ಆತ್ಮೀಯ ಮಗನಾಗಿದ್ದಾನೆ. ಆತ್ಮೀಕ ಮಗ, ಆತ್ಮೀಕ ತಂದೆ ಸಂಬಂಧ ಇವರಿಬ್ಬರಲ್ಲಿದೆ. ಓಕೆ, ಈ ಪತ್ರವನ್ನ ಯಾವಾಗ ಬರೆದಿರಬಹುದು? 63ನೇ ಇಸ್ವಿಯಲ್ಲಿ, ಕ್ರಿಸ್ತ ಶಕ 63. ಕರೆಕ್ಟ್. ಒಂದು ಅಂದಾಜು 60-65 ಒಳಗಡೆ ಇರಬೇಕು. ಆದ್ರೆ ಸಾಧಾರಣವಾಗಿ ಹೇಳೋದು 63. ಕ್ರಿಸ್ತ ಶಕ 63ರಲ್ಲಿ ಇದನ್ನು ಬರೆದಿದ್ದಾನೆ. ಎಲ್ಲಿಂದ ಬರೆದಿದ್ದಾನೆ ಈ ಪತ್ರವನ್ನ? ಯಾವ ಸ್ಥಳದಿಂದ? ಏನಾದ್ರು ಐಡಿಯಾ ಬರ್ತದಾ ಯಾರಿಗಾದ್ರೂ? ಎಸ್, ಮೆಕದೋನ್ಯ ಸೀಮೆ. ಮೆಕದೋನ್ಯದ ಸೀಮೆ ಪ್ರಧಾನ ಪಟ್ಟಣವಾಗಿದ್ದು ಯಾವುದು? ಯಾವ ಪಟ್ಟಣ? ಕೇಳಿಸ್ಲಿಲ್ಲ. ಯಾವುದು ಪಟ್ಟಣದ? ರೋಮ್. ರೋಮ್ ಫಿಲಿಪಿ ಮೆಕದೋನ್ಯದಲ್ಲಿ ಬರುವುದಿಲ್ಲ ಅದು. ಎಸ್, ಫಿಲಿಪಿ ಪಟ್ಟಣ. ಸೊ ಫಿಲಿಪಿ ಪಟ್ಟಣದಿಂದ ಈ ಒಂದು ಪತ್ರವನ್ನ ಪೌಲನು ಬರಿತಾ ಇದ್ದಾನೆ. ಸೊ ಈ ಪತ್ರ ಬರೆಯಲು ಕಾರಣವೇನಿರಬಹುದು? ಕಾರಣ ಏನಂತ ಹೇಳಿ ಗೊತ್ತಾಗ್ತದೆ. ಪೌಲನು ತಿಮೋತಿ ಪತ್ರ ಬರೀತಾ ಇದ್ದಾನೆ, ಅದಕ್ಕೆ ಕಾರಣ ಏನಿರಬಹುದು? ಆತನನ್ನ ಪ್ರೋತ್ಸಾಹ ಮಾಡಲು, ಆತ್ಮೀಕ ಮಗನಾಗಿದ್ದಾಗ ಅವನನ್ನ ಯಾವ ರೀತಿ ಅವನನ್ನ ಬೆಳೆಸ್ಬೇಕು ಅಂತಂದೇಳಿ, ಯಾವ ರೀತಿ ಬೆಳೆಸೋದಕ್ಕಿರ್ಬೇಕು ಅಂತಂದೇಳಿ ಕಲಿಸ್ಲಿಕ್ಕೆ ಅವನಿಗೋಸ್ಕರ ನಂಬಿಗಸ್ತನಾಗಿರ್ಬೇಕು. ಸೊ ಬೇರೆ ಯಾರಾದ್ರೂ? ಎಫೆಸೋ ಸಭೆಯಲ್ಲಿ ತೊಂದರೆ ಇದ್ದಿದ್ದರಿಂದ, ಎಫೆಸೆ ಸಭೆಯಲ್ಲಿ ತೊಂದರೆ ಇದ್ದಿದ್ದರಿಂದ. ಸೊ ಎಫೆಸೆ ತೊಂದರೆ ಇದ್ರೆ ಪೌಲನು ಯಾಕೆ ಇದನ್ನು ಬರೀತಾ ಇದ್ದಾನೆ? ಅಲ್ಲ, ಓಕೆ, ದಟ್ಸ್ ಒನ್ ಆಫ್ ದ ರೀಸನ್ ನೀವು ಹೇಳೋದು. ಬೇರೆ ಯಾರಿಗಾದ್ರೂ? ಸುಳ್ಳು ಬೋಧನೆ ವಿಷಯದಲ್ಲಿ ಎಚ್ಚರವಾಗಿರ್ಬೇಕು ಎಂಬುದು. ಸುಳ್ಳು ಬೋಧನೆ ವಿಷಯದಲ್ಲಿ ಎಚ್ಚರಿಕೆ ಇರಬೇಕು. ಓಕೆ, ಬೇರೆ ಇನ್ಯಾರಾದ್ರೂ? ನೀವು ಹೇಳೋದೆಲ್ಲ ಕರೆಕ್ಟ್ ಇದೆ. ವ್ಯವಸ್ಥನಾದ ತಿಮೋತಿಯನ್ನು ತನ್ನ ನಡತೆಯನ್ನು ಸರಿಪಡಿಸಿಕೊಳ್ಳೋದಕ್ಕೋಸ್ಕರ ಸಭೆಯಲ್ಲಿ ಹೇಗೆ ಇರಬೇಕು ಅಂತೇಳಿ ಪೌಲನು ಪತ್ರ ಬರೀತಾನೆ. ಓಕೆ, ಇದು ಸ್ವಲ್ಪ ಉತ್ತಮ ಉತ್ತರ ಇದೆ. ಸೊ ಯವನಸ್ಥರ ಅಂತ ತಿಮೋತಿಯನು ಸಭೆಯಲ್ಲಿ ಸರಿಯಾದ ರೀತಿಯಲ್ಲಿ ನಡೆದುಕೊಳ್ಬೇಕು ಅಂತೇಳಿ. ಓಕೆ, ಸೊ ಓಕೆ, ನಾವು ಮುಂದಕ್ಕೆ ಹೋಗೋಣ. ಸೊ ತಿಮೋತಿಯನಿಗೆ ಈ ಪತ್ರವನ್ನು ಬರೆಯಲು ಕಾರಣ ಅಂತ ಹೇಳಿದ್ರೆ, ತಿಮೋತಿಯನನ್ನ ಪೆಸ್ಪೆಸೆ ಪಟ್ಟಣದಲ್ಲಿ ಬಿಟ್ಟಿದ್ದಾನೆ, ನೀನು ಕ್ರಮ ಪಡಿಸಬೇಕು ಅಂತ ಹೇಳಿ. ಆದ್ರೆ ತಿಮೋತಿಯನಿಗೆ ಸ್ವಲ್ಪ ಭಯ ಆಗಿದೆ. ಮೊದಲು ಒಪ್ಕೊಂಡ, ಓಕೆ ನಾ ಮಾಡ್ತೀನಿ ಅಂತ ಹೇಳಿ. ಆದ್ರೆ ಅಲ್ಲಿ ಜನರೊಟ್ಟಿಗೆ ಪ್ರತಿ ವಾರ ಬೆರೆಯುತ್ತಿರುವಾಗ, ಅಲ್ಲಿ ಪರಿಸ್ಥಿತಿಗಳನ್ನು ನೋಡುವಾಗ ನನಗೆ ಈ ಕೆಲಸ ನಿಭಾಯಿಸೋದಕ್ಕೆ ಆಗೋದಿಲ್ಲ ಬ್ರದರ್, ನೀವು ಬೇರೆ ಯಾರನ್ನಾದ್ರೂ ನೇಮಿಸು ಅಥವಾ ನೀನೇ ಬಾ, ಯಾಕಂದ್ರೆ ನಾನು ತುಂಬಾ ಚಿಕ್ಕವನಾಗಿದ್ದೇನೆ ಅಂತೇಳಿ ಹೇಳುವಾಗ ಪೌಲನು ಅವನನ್ನ ಪ್ರೋತ್ಸಾಹಿಸಿ, ನೀನು ಈ ಕಾರ್ಯವನ್ನು ನೀನು ಮಾಡಲಿಕ್ಕೆ ಶಕ್ತನಾಗಿದ್ದಿ, ಸಭೆಯನ್ನು ಕ್ರಮಪಡಿಸುವಂತ ರೀತಿಯನ್ನು ನೀನು ತಿಳಿದುಕೊಳ್ಳಬೇಕು, ಎಚ್ಚರಿಕೆಯಾಗಿದ್ದು ನೀನು ಈ ಸಭೆಯನ್ನ ಶಿಸ್ತಿನ ಕ್ರಮವನ್ನ ನೀನು ಕ್ರಮ ಏನೆಂಬುದನ್ನ ಸಭೆಯವರ ನೆನಪಿಗೆ ನೀನು ತರಬೇಕು ಎಂಬುವಂತ ಉದ್ದೇಶದಿಂದ
ಪೌಲನು ಈ ಪತ್ರವನ್ನು ಬರೆದಿದ್ದ ಹಿನ್ನೆಲೆ ಅವನಿಗೆ ಇದನ್ನು ನಿಭಾಯಿಸೋದಕ್ಕೆ ಕಷ್ಟ ಅನಿಸಿದೆ. ಅಂತ ಸಂದರ್ಭದಲ್ಲಿ ಪೌಲನು, ನೀನು ಹೆದರಬೇಡ, ದೇವರು ನಿನ್ನೊಟ್ಟಿಗಿದ್ದಾನೆ, ನೀನು ಧೈರ್ಯದಿಂದ ಈ ಕೆಲಸಕ್ಕೆ ಕೈ ಹಾಕು ಅಂತೇಳಿ ಪೌಲನು ತಿಮೋತಿಯನನ್ನ ಪ್ರೋತ್ಸಾಹಿಸಿ ಎಫೆಸ ಪಟ್ಟಣದ ಕೆಲವು ವ್ಯತ್ಯಾಸಗಳನ್ನ ಸರಿಪಡಿಸಬೇಕೆಂಬುದಾಗಿ ಪ್ರೋತ್ಸಾಹಿಸಿ ಬರೆದಿರುವಂತ ಪತ್ರ ಇದಾಗಿದೆ. ಸೊ ಎಫೆಸ ಪಟ್ಟಣದ ಪತ್ರದ ಈ ಪತ್ರದಲ್ಲಿ ಪ್ರಮುಖವಾಗಿ ಉಪಯೋಗಿಸಲ್ಪಟ್ಟಿರುವಂತ ಮುಖ್ಯ ವಚನ ನಾನು ಹೇಳಿದೆ. ಮುಖ್ಯ ವಚನ ಯಾವುದು ಅಂತ ಹೇಳಿದ್ರೆ, ನಾನು ಅನೇಕ ವಚನಗಳಿದ್ದಾವೆ. ನಾನು ಅದರಲ್ಲಿ 3ನೇ ಅಧ್ಯಾಯ 16 ಮತ್ತು 15 ಮತ್ತು 16ನೇ ವಚನ ನಿಮ್ಗೆ ತೋರಿಸಿದೆ. ಬೇರೆ ಯಾರಾದ್ರೂ ಬೇರೆ ಬೇಕಾದಷ್ಟು ಇದ್ದಾವೆ. ನಿಮಗೆ ನಂಬಿಕೆ ಯಾವ ವಚನ? ನಂಬಿಕೆ ಮುಖ್ಯ ವಚನ ನಾನು ಕೇಳ್ತಾ ಇರೋ ಮುಖ್ಯ ಪದ ಅಲ್ಲ, ಮುಖ್ಯ ವಚನ ಕೇಳ್ತಾ ಇದ್ದೀನಿ. ಇದರಲ್ಲಿ ಒಂದು ವೇಳೆ ತಿಮೋತಿಯನಿಗೆ ಬರೆದ ಪತ್ರದಲ್ಲಿ ಮುಖ್ಯ ವಚನಗಳು ಇದ್ದಾವೆ. ಒಂದೇ ವಚನ ಅಲ್ಲ, ಕೆಲವು ವಚನಗಳಿದ್ದಾವೆ. ಯಾವಿದಿರಬಹುದು? 3:12 ಕ್ರಿಸ್ತ ಯೇಸುವಿನಲ್ಲಿ ಸದ್ಭಕ್ತರಾಗಿ ಜೀವಿಸೋದಕ್ಕೆ ಮನಸ್ಸು ಮಾಡುವವರೆಲ್ಲರೂ ಹಿಂಸೆಗೊಳಗಾಗುವರು. ಸೊ 3:12. ಓಕೆ, 3:12. 1 ತಿಮೋತಿ 3:12. 2 ತಿಮೋತಿ ಅಣ್ಣ, ಸಾರಿ. ಇಲ್ಲ, 1ನೇ ತಿಮೋತಿಯಲ್ಲಿ ನಾವಿದ್ದೀವಲ್ಲ. ಓಕೆ, ಬೇರೆ ಯಾರು? 4:12 ಅಧ್ಯಾಯ 10ನೇ ವಚನ. 6ನೇ ಅಧ್ಯಾಯನಾ? 6ನೇ ಅಧ್ಯಾಯ 10ನೇ ವಚನ ಅಂಕಲ್. ಹಣದಾಸೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ. ಅದಕ್ಕಾಗಿ ಆತುರಪಟ್ಟು ಅದರಿಂದ ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಅಲೆದಾಡಿ ಅನೇಕ ವೇದನೆಗಳಿಂದ ತಮ್ಮನ್ನು ತಿರುಗಿಸಿಕೊಳ್ಳುತ್ತಾರೆ. ಸೊ ಈ ತಿಮೋತಿಯನಿಗೆ ಬರೆದು ಬಂದ ಪತ್ರದಲ್ಲಿ ಇದು ಪ್ರಧಾನವಾದಂತ ವಿಷಯ ಅಂತೇಳಿ ಸೊ ಸುನೀತಾ ಸಿಸ್ಟರ್ ಅವರು ಇದನ್ನ ಗಮನಿಸಿದ್ದಾರೆ. 6:11 4:12 ಯವನಸ್ಥಂದು ನಿನ್ನನ್ನು ಅಸಡ್ಡೆ ಮಾಡಿಕೊಳ್ಳುವುದಕ್ಕೆ ಯಾರಿಗೂ ಅವಕಾಶ ಕೊಡದೆ ನಂಬುವರಿಗೆ ನಡೆ ನುಡಿ ಪ್ರೀತಿ ನಂಬಿಕೆ ಶುದ್ಧತ್ವಗಳ ವಿಷಯದಲ್ಲಿ ನೀನೇ ಮಾದರಿಯಾಗಿರು. ಪೌಲನಿಗೆ ನೀನು ಮಾದರಿಯಾಗಿರಪ್ಪ ಸಭೆಯಲ್ಲಿ ಅಂತ ಹೇಳ್ತಾ ಇದ್ದಾನೆ. ಓಕೆ, ಇನ್ನು ಬೇರೆ ಯಾರಾದ್ರು? 6:11 ಎಲೈ ದೇವರ ಮನುಷ್ಯನೇ, ನೀನಾದ್ರೂ ಇವುಗಳಿಗೆ ದೂರವಾಗಿರು. ಅಂದರೆ ಹಣದಾಸೆ ಮತ್ತು ಲೋಕದ ಐಶ್ವರ್ಯ ಇವುಗಳಿಗೆ ನೀವು ದೂರವಾಗಿರು. ಅದರ ಬದಲಿಗೆ ಭಕ್ತಿಯಲ್ಲಿ, ನಂಬಿಕೆಯಲ್ಲಿ, ಪ್ರೀತಿ, ಸ್ಥಿರಚಿತ್ತ ಸಾತ್ವಿಗಳನ್ನು ಸಂಪಾದಿಸಿಕೊಳ್ಳುವುದಕ್ಕೆ ಪ್ರಯಾಸ ಪಡು. ಕ್ರಿಸ್ತ ನಂಬಿಕೆಯುಳ್ಳವರು ಮಾಡತಕ್ಕ ಶ್ರೇಷ್ಠ ಹೋರಾಟವನ್ನು ಮಾಡು, ನಿತ್ಯ ಜೀವನ ಹಿಡಿದಕ್ಕೂ. ಓಕೆ, 4:12 ತರನೇ ಇದೆ. ಓಕೆ, ಥ್ಯಾಂಕ್ ಯು. ಬೇರೆ? 6ನೇ ಅಧ್ಯಾಯ 20ನೇ ವಚನ ಅಂಕಲ್. 6ನೇ ಅಧ್ಯಾಯ 20ನೇ ವಚನ. ಎಲೈ ತಿಮೋತಿನೇ, ಜ್ಞಾನೋಪದೇಶವೆಂದು ಸುಳ್ಳಾಗಿ ಹೇಳಿಕೊಳ್ಳುವ ಬೋಧನೆಗೆ ಸಂಬಂಧಪಟ್ಟ ಪ್ರಾಪಂಚಿಕವಾದ ಅರಟೆ ಮಾತುಗಳು, ವಿವಾದಗಳಿಗೂ ನೀನು ದೂರವಾಗಿದ್ದು ನಿನ್ನ ವಶಕ್ಕೆ ಕೊಟ್ಟಿರುವುದನ್ನು ಕಾಪಾಡಿಕೋ. ಎಸ್, ಪರ್ಸನಲ್ ಆಗಿ ಪೌಲನು ತಿಮೋತಿಯನಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾನೆ. ಓಕೆ, ಸೊ ಇವೆಲ್ಲ ಒಳ್ಳೆ ವಚನಗಳ ನೀವು ಹೇಳಿರುವಂತದ್ದು. ಸೊ ಪ್ರಮುಖವಾಗಿ ನಾನು ತೋರಿಸಿದಾಗೆ 3:15-16 ನೀವು ಮೊದಲನೇ ಅಧ್ಯಾಯದಲ್ಲೂ ಕೂಡ ನೋಡಬಹುದು. ಏನಂತೇಳಿ 5ನೇ ವಚನದಲ್ಲಿ ಆತನು ಹೇಳ್ತಾನೆ, ಏನಂತೇಳಿ ಹೇಳಿದ್ರೆ, ಶುದ್ಧ ಹೃದಯ, ಒಳ್ಳೆಯ ಮನಸ್ಸಾಕ್ಷಿ, ನಿಷ್ಕಪಟವಾದ ನಂಬಿಕೆ ಎಂಬಿವುಗಳೇ ಹುಟ್ಟಿದ ಪ್ರೀತಿಯೇ ದೈವೋಪದೇಶದ ಗುರಿಯಾಗಿದೆ. ದ ಪರ್ಪಸ್ ಆಫ್ ದ ವರ್ಡ್ ಆಫ್ ಗಾಡ್, ದೇವರ ವಾಕ್ಯದ ಉದ್ದೇಶ ಏನಾಗಿದೆ, ಅದಕ್ಕನುಸಾರವಾಗಿ ನೀನು ಈ ಸಭೆಯನ್ನ ನೀನು ಶಿಸ್ತಿಗೆ ಒಳಪಡಿಸಬೇಕು ಎಂಬುದಾಗಿ ಆತನು ಹೇಳ್ತಾನೆ. ಮತ್ತು 3ನೇ ಅಧ್ಯಾಯದಲ್ಲಿ ನಾವು ನೋಡಿದಾಗೆ ಇದು ದೇವರ ಮನೆಯಪ್ಪ, ಇದು ಸಾಧಾರಣವಲ್ಲ. ಉಪದೇಶ ವಾಕ್ಯಾನುಸಾರವಿರಬೇಕು. ನಮ್ಮ ನಡವಳಿಕೆಯು ಕೂಡ ದೇವರಿಗೆ ಮೆಚ್ಚುಗೆಯಾದ ರೀತಿಯಲ್ಲಿ ಇರಬೇಕು ಎಂಬುದಾಗಿ ಪೌಲನು ಹೇಳ್ತಾ ಇದ್ದಾನೆ. ಥ್ಯಾಂಕ್ ಯು. ನೀವೆಲ್ಲ ಒಳ್ಳೆ ಪ್ರಯತ್ನ ಮಾಡಿ ಈ ವಿಷಯಗಳನ್ನ ತಿಳಿಸಿದ್ದೀರಿ. ಈಗ ಮುಖ್ಯವಾದ ಪದ, ಈಗ ಮುಖ್ಯ ವಚನ ನೋಡಿದ್ವು, ಮುಖ್ಯ ಪದ ಯಾರಾದ್ರೂ ವರ್ಕೌಟ್ ಮಾಡಿದ್ದೀರಾ? ನಂಬಿಕೆ. ನಂಬಿಕೆ ಎಷ್ಟು ಸಲ ಪ್ರಯೋಗ ಆಗಿದೆ? ಏನಾದ್ರೂ ಕೌಂಟ್ ಮಾಡಿದ್ದೀರಾ?
23. 23 ಸಲ. ಓಕೆ, ನನಗೆ 22 ಬಂತು, 23. ಓಕೆ, ಹಾ. ಮತ್ತೆ ಯಾರಾದ್ರೂ ಕೌಂಟ್ ಮಾಡಿದಿರಾ? ನಂಬಿಕೆ ಎಲೆನ್ ಸಿಸ್ಟರ್ ಹೇಳ್ತಾ ಇದ್ರಲ್ಲ. ಓಕೆ, ಬೇರೆ ಇನ್ನಾದ್ರೂ ಪದ? ಭಕ್ತಿ ಭಕ್ತಿ ಎಷ್ಟು ಸಲ ಉಪಯೋಗಿಸಲ್ಪಟ್ಟಿದೆ? 12 ಸಾರಿ. 12 ಸಲನಾ? ಹ್ಮ್. ವೆರಿ ಗುಡ್, ವೆರಿ ಗುಡ್. ನನಗೆ 4 ಸಲ ಕಂಡಿತು. ಓಕೆ, ಹಾ. ಬೇರೆ ಯಾರಿಗಾದ್ರೂ ಭಕ್ತಿ ನೋಡಿದೀರಾ? ಭಕ್ತಿ ಪದ ಎಷ್ಟು ಸಲ ಉಪಯೋಗಿಸಲ್ಪಟ್ಟಿದೆ ಅಂತ ಹೇಳಿ. ಹಾ, ಬೇರೆ ಇನ್ನ ಯಾವ್ದಾದ್ರು ಪದ ಇದ್ರೆ ಹೇಳಿ. ಇಲ್ಲಿ ಹಾಕೊಂಡಿದ್ದೀನಲ್ಲ. ಸಭೆ ಅನ್ನುವಂಥದ್ದು 8 ಸಲ ಪ್ರಯೋಗವಾಗಿದೆ. ಉಪದೇಶ ಅನ್ನುವಂಥದ್ದು 8 ಸಲ ಪ್ರಯೋಗವಾಗಿದೆ. ಸೊ ಪ್ರಧಾನವಾಗಿ ಕಂಡು ಬರುವಂಥದ್ದು ನಂಬಿಕೆ, ಕ್ರಿಸ್ತ ನಂಬಿಕೆ. ಕ್ರಿಸ್ತ ನಂಬಿಕೆಯಲ್ಲಿ ನೀವು ಆ ನಂಬಿಕೆ ಅನ್ನುವಂಥ ಪದನ 22 ಸಲ ಬರ್ದಿದ್ದು ಅಂತ ಹೇಳಿದ್ರೆ, ನೀವು ಒಂದು ಎಕ್ಸರ್ಸೈಸ್ ಮಾಡ್ರಿ. ಏನಂತ ಹೇಳಿದ್ರೆ, ನಂಬಿಕೆ ಯಾವ ಯಾವ ಸಂದರ್ಭಗಳಲ್ಲಿ ಈ ಪತ್ರದಲ್ಲಿ ಪ್ರಯೋಗವಾಗಿದೆ. ಅನೇಕರು ಕ್ರಿಸ್ತ ನಂಬಿಕೆಯಿಂದ ಭ್ರಷ್ಟರಾದರು, ನೀನು ನಂಬಿಕೆಯಲ್ಲಿ ಸ್ಥಿರವಾಗಿರು. ಸೊ ಈ ಕಾಂಟೆಕ್ಸ್ಟ್ ನೀವು ನೋಡುವಾಗ ಆ ನಂಬಿಕೆ ಅನ್ನುವಂಥ ಪದಕ್ಕೆ ಏನೇನು ಅರ್ಥ ಬರ್ತದ ಅನ್ನುವಂಥದ್ದನ್ನ ನೀವು ಅಲ್ಲಿ ಕಲಿತುಕೊಳ್ಳುವಾಗ ಅದು ನಿಮ್ಮ ನಂಬಿಕೆಗೆ ಸಂಬಂಧಪಟ್ಟಂತ ಪದದ ಅರ್ಥಗಳನ್ನು ಗ್ರಹಿಸುವುದು ಮಾತ್ರ ಅಲ್ಲದೆ ಅದನ್ನ ನೀವು ನಿಮ್ಮ ಅನುದಿನದ ಜೀವಿತದಲ್ಲಿ ಅದನ್ನ ನೀವು ಅನ್ವಯಿಸಿಕೊಳ್ಳೋದಕ್ಕೆ ಅದು ಸಹಾಯ ಮಾಡ್ತದೆ. ಓಕೆ, ಸೊ ಈ ಅಧ್ಯಾಯಕ್ಕೆ, ಈ ಇಡೀ ಪುಸ್ತಕಕ್ಕೆ ಏನಾದ್ರೂ ಒಂದು ತಲೆಬರಹ ಕೊಡಬಹುದಾ ನೀವು? ಹೆಡ್ಡಿಂಗ್, ಈಗ ಅನೇಕ ಹೆಡ್ಡಿಂಗ್ಸ್ ಇದೆ ನಮಗೆ, ಪ್ರತಿ ಅಧ್ಯಾಯದಲ್ಲಿಯೂ ಹೆಡ್ಡಿಂಗ್ ಇದೆ. ಇದಕ್ಕೆ ಸಬ್ ಹೆಡ್ಡಿಂಗ್ಸ್ ಅಂತ ಇಟ್ಕೊಳ್ಳೋಣ. ಈ ಅಧ್ಯಾಯವನ್ನ ವಿವಿಧ ಭಾಗಗಳಾಗಿ ಶೀರ್ಷಿಕೆಗಳನ್ನು ಕೊಟ್ಟಿದ್ದಾನೆ, ತಲೆಬರಹಗಳು. ಇಡೀ ಅಧ್ಯಾಯಕ್ಕೆ ಒಂದು ತಲೆಬರಹ ನೀವೇನಾದ್ರೂ ಕೊಡ್ರಿ ಅಂತೇಳಿ ಹೇಳಿದ್ರೆ, ತಿಮೋತಿನಿಗೆ ಬರೆದ ಪತ್ರ, ಏನು ನೀವು ಹೆಡ್ಡಿಂಗ್ ಕೊಡ್ಬೋದು? ಅದಕ್ಕೆ ಏನು ಶಿರೋನಾಮೆ ಕೊಡ್ತೀರ? ಅದಕ್ಕೆ ಅಂದ್ರೆ ಯೋಗ್ಯರಾಗಿ ನಡಿಬೇಕು ಅಂತ ಅಂಕಲ್. ಯೋಗ್ಯರಾಗಿ ನಡೆಯಬೇಕು. ಓಕೆ, ಸೊ ಸುವಾರ್ತೆಗೆ ಯೋಗ್ಯರಾಗಿ ನಡೆದುಕೊಳ್ಳ್ರಿ. ಸೊ ಜನರ ಮುಂದೆ ನೀವು ಮಾದರಿಯಾಗಿ ನಡೆದುಕೊಳ್ಳ್ರಿ, ಎಚ್ಚರಿಕೆಯಾಗಿ ನಡೆದುಕೊಳ್ಳ್ರಿ. ಓಕೆ, ದಟ್ಸ್ ಗುಡ್ ಅಬ್ಸರ್ವೇಷನ್. ಸೊ ಸೇವಕನು ಸಭೆಯಲ್ಲಿ ಹೇಗೆ ನಡೆದುಕೊಳ್ಳಬೇಕು? ಓವರ್ ಆಲ್ ಸೇವಕ ಅಂತ ಹೇಳಿದ್ದಾನೆ. ಅದು ನಮಗೂ ಅನ್ವಯವಾಗ್ತದೆ. ನಾವು ವಿಶ್ವಾಸಿಗಳಾಗಿದ್ರು ಕೂಡ ನಮಗೂ ಕೂಡ ಅದು ಅನ್ವಯ ಆಗ್ತದೆ. ಅದು ಮೋರ್ಸೋ ಆತನು ನಾಯಕರಿಗೆ, ಅದರಲ್ಲೂ ಪೌಲನು ನಾಯಕನಾಗಿದ್ದಾನೆ. ಈಗ ಹಿರಿಯರಿದ್ದಾರೆ ಆಲ್ರೆಡಿ ಆ ಸಭೆಯಲ್ಲಿ, ಅದರಲ್ಲಿ ಸಭಾ ಸೇವಕರುಗಳಿದ್ದಾರೆ, ಸೇವಿಕೆಯರಿದ್ದಾರೆ. ಅವರ ಮಧ್ಯದಲ್ಲೆಲ್ಲ ಇವನು ಓವರ್ ಸೀಯಿಂಗ್. ಸೊ ಇವನು ದೊಡ್ಡ ಸೇವಕನಾಗಿರುವುದರಿಂದ ಪೌಲನು ಅವನಿಗೆ ಹೇಳ್ತಾ ಇದ್ದಾನೆ, ನೀನು ಸಭೆಯಲ್ಲಿ ನಡೆದುಕೊಳ್ಳಬೇಕಾದ ರೀತಿಯಲ್ಲಿ ಜಾಗರೂಕನಾಗಿರೋ. ಸೊ ಕ್ರಿಸ್ತಿಯ ಜೀವಿತದಲ್ಲ, ನಮ್ಮ ಈ ಒಂದು ನಮಗೆ ಒಂದು ವೇಳೆ ಗೌರ್ಮೆಂಟ್ ಅಲ್ಲೋ ಅಥವಾ ಪ್ರೈವೇಟ್ ಅಲ್ಲೋ ನಾವು ದೊಡ್ಡ ಸ್ಥಾನವನ್ನ, ಹೆಚ್ಚಿನ ಒಂದು ಪ್ರಮೋಷನ್ ನಲ್ಲಿ ನಾವು ಇರುವಾಗ, ಹೈಯರ್ ದಿ ಗ್ರೇಡ್ ರೆಸ್ಪಾನ್ಸಿಬಿಲಿಟಿ ಇಸ್ ಮೋರ್. ಸಭೆಯಲ್ಲಿಯೂ ಅಷ್ಟೇ, ನಾವು ವಿಶ್ವಾಸಿಗಳು, ಶಿಷ್ಯರು, ಆಮೇಲೆ ಪರಿಪಕ್ವತೆ ಹೊಂದಿದಂತ ವಿಶ್ವಾಸಿಗಳು, ನಾಯಕರುಗಳು, ಹಿರಿಯರು ಅನಿಸಿಕೊಳ್ಳುವಾಗ ಪ್ರತಿಯೊಂದು ಅಂತಸ್ತಿನಲ್ಲಿಯೂ ಆ ಅಂತಸ್ತಿಗೆ ತಕ್ಕ ಹಾಗೆ ನಮ್ಮ ಜವಾಬ್ದಾರಿಕೆಗಳು ಹೆಚ್ಚಾಗ್ತದೆ. ಸೊ ಆತನು ಹೇಳ್ತಾ ಇದ್ದಾನೆ, ನಡ್ಕೊಳ್ಳಬೇಕಾದ ರೀತಿಯನ್ನ ಆಯಾ ಅಂತಸ್ತಿನಲ್ಲಿರುವಂತ ಜನರು ಸರಿಯಾಗಿ ತಿಳಿದುಕೊಳ್ಳಬೇಕಂತ ಹೇಳಿ ಆತನು ಹೇಳ್ತಾನೆ. ವೆರಿ ಗುಡ್. ನಾನು ಇದಕ್ಕೆ ಕೊಟ್ಟ ತಲೆಬರಹ ದೇವರ ಮನೆಯಲ್ಲಿ, ಅಂದರೆ ಸಭೆಯಲ್ಲಿ ನಡೆದುಕೊಳ್ಳಬೇಕಾದ ರೀತಿ. ಇನ್ ದ ಕಾಂಟೆಕ್ಸ್ಟ್ ಅಲ್ಲಿ ಯಾವ ಬರೆಯೋದು, ನಾಯಕರಾಗಿ ಹೇಗೆ ನಡೆದುಕೊಳ್ಬೇಕು. ಈಗಾಗಲೇ ತಿಮೋತಿಯನು ನಾಯಕನಾಗಿ ಬಂದಿದ್ದಾನೆ ಆ ಸಭೆಗೆ, ಅವನು ನಡೆದುಕೊಳ್ಳಬೇಕಾದಂತ ರೀತಿ ಏನೆಂಬುದನ್ನ ಆತನು ಬರೆಯುತ್ತಾನೆ. ಸೊ ಇದರಲ್ಲಿ ಈ ಪತ್ರದ ಸಾರಾಂಶ ಒಟ್ರಾಸಿ ಏನು ಹೇಳ್ತಾ ಇದ್ದಾನೆ, ನೀವು ಒಂದು ವೇಳೆ ಒಂದೊಂದು ಅಧ್ಯಾಯ ನೋಡುವಾಗ ವಿಷಯ ನಮಗೆ ಸ್ಪಷ್ಟವಾಗಿ ಕಂಡು ಬರ್ತದೆ. ಸೊ ಏನು ಬರೀತಾ ಇದ್ದಾನೆ ಈ 6 ಅಧ್ಯಾಯಗಳಲ್ಲಿ, ನೀವು ಇವನ್ನ ನೋಡಿ ಅದನ್ನ ಅರ್ಥ ಮಾಡಿಕೊಳ್ಬೇಕಾಗಿದ್ರೆ ನೀವು ಪ್ರತಿ ಅಧ್ಯಾಯದಲ್ಲಿ ಕೊಟ್ಟಿರುವಂತಹ ಶಿರೋನಾಮೆಗಳನ್ನ ಅಥವಾ ತಲೆಬರಗಳನ್ನು ಗಮನಿಸುವಾಗ
ಪೌಲನ ಉದ್ದೇಶ ಏನಾಗಿತ್ತು ಈ ಪತ್ರ ತಿಮೋತಿಯನಿಗೆ ಬರೆಯುವಾಗ ಅನ್ನೋದು ಗೊತ್ತಾಗ್ತದೆ. ಉದಾಹರಣೆಗೆ ಮೊದಲನೇ ಅಧ್ಯಾಯದಲ್ಲಿ ತಿಮೋತಿಯನು ಎಫೆಸದಲ್ಲಿದ್ದುಕೊಂಡು ಸುಳ್ಳು ಬೋಧಕರನ್ನ ಎದುರಿಸಬೇಕು. ಸೊ ಸುಳ್ಳು ಬೋಧಕರದು ಪ್ರಿಯ ಸಹೋದರಿ, ಸುಳ್ಳು ಬೋಧಕರು ಇವತ್ತಿನವರಲ್ಲ, ಆ ಪ್ರಾರಂಭದಲ್ಲೇ ಇದ್ರು. ಪೌಲನು ಮೊದಲನೇ ಸುವಾರ್ತೆಗೋಸ್ಕರವಾಗಿ ಪ್ರಯಾಣ ಮಾಡಿದಾಗ ಅನ್ಯ ಜನರಲ್ಲಿ ಸುವಾರ್ತೆ ಸಾರ್ತಾ ಇದ್ದಾನಂತ ಹೇಳ್ಬಿಟ್ಟು ಯಹೂದಿ ಸೀಮೆಯಲ್ಲಿದ್ದಂತ ಕ್ರೈಸ್ತರು ಕಂಡಾಗ, ಇಲ್ಲಪ್ಪ ನೀನು ಸುಮ್ಮನೆ ಸುವಾರ್ತೆ ಹೇಳಿ ಕ್ರಿಸ್ತನ ರಕ್ಷಣೆ ಅಂತೇಳಿ ಹೇಳಿದ್ರೆ ಸಾಲದು, ಮೋಶೆ ಧರ್ಮಶಾಸ್ತ್ರ ಅವರು ಅನುಸರಿಸಬೇಕು, ಸುನ್ನತಿ ಮಾಡಿಸ್ಕೊಳ್ಬೇಕು, ಯಹೂದ್ಯರ ಆಚಾರಗಳನ್ನ ಮಾಡ್ಬೇಕು, ಆಗಲೇ ರಕ್ಷಣೆ ಅಂತ ಹೇಳುವಂತ ಒಂದು ಬೋಧನೆ ಅಲ್ಲಿತ್ತು ಒಂದು ಕಡೆ. ಇನ್ನೊಂದು ಕಡೆ ನ್ಯಾಸ್ಟಿಕಿಸಂ, ಅಲ್ಲಿ ಅವರ ಗ್ರೀಕಿನಲ್ಲಿಂದ ಬಂದಿದ್ದವರಾದ್ರಿಂದ ಅವರ ತತ್ವ ಬೋಧನೆಗಳು ಬೇರೆ ಇತ್ತು. ಸೊ ಹೀಗಾಗಿ ಸಭೆಯು ಹೊರಗಡೆಯಿಂದ ಅದು ಬಹಳವಾಗಿ ಶೋಧನೆಗೆ ಒಳಪಡುವಂತ ಪರಿಸ್ಥಿತಿ ಪೌಲನ ಕಾಲದಲ್ಲಿ ಎಫೆಸ ಪಟ್ಟಣದಲ್ಲಿ ಈ ಸಮಸ್ಯೆ ಇತ್ತು. ಎಫೆಸ ಪಟ್ಟಣದ ಒಂದು ಮಾದರಿ ಅಷ್ಟೇ, ಆದ್ರೆ ಎಲ್ಲಾ ಸಭೆಗಳಲ್ಲಿಯೂ ತನ್ನದೇ ಆದಂತ ಸಮಸ್ಯೆಗಳಿತ್ತು. ನಾವು ಪೌಲನ ಪತ್ರಿಕೆಗಳನ್ನು ಓದುವಾಗ ನಾವು ಅದನ್ನು ಗಮನಿಸ್ತೇವೆ. ಸೊ ಸುಳ್ಳು ಬೋಧನೆ, ಸ್ಪಷ್ಟ ಬೋಧನೆ, ಇವುಗಳ ವ್ಯತ್ಯಾಸವನ್ನ ನಾಯಕರುಗಳು ಸ್ಪೆಷಲಿ ತಿಳಿದುಕೊಂಡು ಸಭೆಯವರಿಗೆ ಸರಿಯಾದ ಬೋಧನೆಯನ್ನು ಬೋಧಿಸಬೇಕು ಅಂತೇಳಿ ಹೇಳ್ತಾರೆ. ಮತ್ತೆ 2ನೇ ಅಧ್ಯಾಯಕ್ಕೆ ಬರುವಾಗ ಆತನು ಸಾರ್ವಜನಿಕ ಸ್ಥಳಗಳಲ್ಲಿ ಆರಾಧನೆ ಕ್ರಮ ಹೇಗಿರಬೇಕು ಎಂಬುದನ್ನ ಆತನು ತಿಳಿಸ್ತಾನೆ. ಅದರಲ್ಲಿ ವಿಶೇಷವಾಗಿ ಪುರುಷರು ಹೇಗೆ ನಡೆದುಕೊಳ್ಳಬೇಕು, ಸ್ತ್ರೀಯರು ಹೇಗೆ ನಡೆದುಕೊಳ್ಳಬೇಕು ಅನ್ನುವ ವಿಷಯದಲ್ಲಿ ಬೋಧನೆಯನ್ನು ಕೊಡ್ತಾನೆ. ಇಟ್ ಈಸ್ ಒಳ್ಳೆ ಗುಡ್ ಟೀಚಿಂಗ್ಸ್. ನಮಗೆ ಇದೇ ಅನೇಕ ಸಲ ನಮ್ಮ ಸಭೆಗಳಲ್ಲಿ ನಾವು ಇದನ್ನೇ ಬೋಧಿಸುವಂಥದ್ದು, ಅದರ ಕ್ರಮವನ್ನೇ ನಾವು ಸರಿಯಾಗಿ ಮಾಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ನಾವು ಹೇಳುವಂಥದ್ದು. ಆಮೇಲೆ 3ನೇ ಅಧ್ಯಾಯಕ್ಕೆ ಬರುವಾಗ ಸಭಾ ಅಧ್ಯಕ್ಷರು ಮತ್ತು ಸಭಾ ಸೇವಕರುಗಳು ಹೇಗೆ ನಡೆದುಕೊಳ್ಳಬೇಕು ಅನ್ನುವಂಥ ವಿಷಯದಲ್ಲಿ ಸಭಾ ಸೇವಕರು ಮತ್ತು ಸಭಾ ಅಧ್ಯಕ್ಷರಿಗೆ ಅಥವಾ ಹಿರಿಯರಿಗೆ ಆತನು ಬೋಧನೆಯನ್ನು ಮಾಡ್ತಾ ಇದ್ದಾನೆ, ತಿಳಿಸ್ತಾ ಇದ್ದಾನೆ. ಇದನ್ನು ಕ್ರಮಪಡಿಸು ಅಂತ ಹೇಳ್ತಾ ಇದ್ದಾನೆ. ಸಭೆಯಲ್ಲಿ ಆರಾಧನಾ ಕ್ರಮದಲ್ಲಿ ಸರಿಯಾದ ಶಿಸ್ತು ತೆಗೆದುಕೊಂಡು ಬಾ, ಸಭಾ ಅಧ್ಯಕ್ಷರು ಸಭಾ ಸೇವಕರು ನಡ್ಕೊಳ್ಳಬೇಕಾದಂತ ರೀತಿಯಲ್ಲಿ ಸರಿಯಾದ ರೀತಿಯಲ್ಲಿ ನೀನು ಅಬ್ಸರ್ವ್ ಮಾಡಿ ಅದನ್ನು ಸರಿಪಡಿಸು, ಕ್ರಮಪಡಿಸು ಅಂತೇಳಿ ಹೇಳ್ತಾ ಇದ್ದಾನೆ. ಮತ್ತು 4ನೇ ಅಧ್ಯಾಯಕ್ಕೆ ಬರುವಾಗ ತಿಮೋತಿಯನು ಸ್ವಲ್ಪ ಎಚ್ಚರಿಕೆಯಾಗಿ ಇರಬೇಕು. ಈಗಾಗಲೇ ಲೀಡರ್ ನೀನು ಎಚ್ಚರಿಕೆ ಆಗಿರ್ಬೇಕು. ಶೋಧನೆಗಳು ಉಂಟು, ಹಣದಾಸೆ ನಿನ್ನನ್ನು ಹಿಡಿತಾ ಇದೆ ಮತ್ತು ವಂಚಿಸುವ ಆತ್ಮಗಳು ನಿನ್ನನ್ನ ಹಿಡಿತಾ ಇದೆ. ಲೀಡರ್ನ ಒಬ್ಬನನ್ನು ಹಿಡಿದು ಬಿಟ್ರೆ ಕೈ ಕೆಳಗಡೆ ಇರುವಂತ ಜನರು ಸಾಧಾರಣವಾಗಿ ಲೀಡರ್ನ ಫಾಲೋ ದ ಲೀಡರ್. ಸೊ ಪೌಲನು ತಿಮೋತಿಯನಿಗೆ ಹೇಳ್ತಾ ಇದ್ದೇನೆ, ನೀನು ದುರಾತ್ಮಗಳು ನಿನ್ನನ್ನ ವಂಚಿಸಲಿಕ್ಕೆ ಕಾಯ್ತಾ ಇದೆ. ಇದನ್ನ ಪ್ರತಿಯೊಬ್ಬ ವಿಶ್ವಾಸ ತಿಳಿದುಕೊಳ್ಬೇಕು, ಅದರಲ್ಲೂ ಸ್ಪೆಷಲಿ ಸಭಾ ಲೀಡರ್ಸ್. ಸೈತಾನು ನಮ್ಮನ್ನ ಯಾವ ಮಟ್ಟದಲ್ಲಿದ್ದರೂ ಕೂಡ ವಂಚಿಸಿ ನಮ್ಮನ್ನ ಬೀಳಿಸ್ಲಿಕ್ಕೆ 24/7 ಜಾಗೃತನಾಗಿ ಕೆಲಸ ಮಾಡ್ತಾ ಇದ್ದಾನೆ. ಕೆಲವು ಸಲ ನಾವ್ ಹೇಳಿದ್ರೆ ಆ ಸಹೋದರ ಹಿಂಗೆ ಹೇಳ್ಬಿಟ್ರು, ಈ ಸಹೋದರರು, ಆ ಸಹೋದರಿಯ ಮೂಲಕವಾಗಿ ನಮ್ಮನ್ನು ಪರೀಕ್ಷಿಸಿದವನು ಸೈತಾನ್ ಹಿಂದೆ ಕುಳಿತಿರ್ತಾನೆ. ನಾವು ಅವನನ್ನು ಟಾರ್ಗೆಟ್ ಮಾಡುವುದಿಲ್ಲ, ನಾವು ಟಾರ್ಗೆಟ್ ಮಾಡೋದು ಕಣ್ಣಿಗೆ ಬಿಡುವಂತ ಜನರನ್ನ. ಸೊ ಪೌಲನು ಎಚ್ಚರಿಸಿ ಇಲ್ಲಿ ಬರೀತಾ ಇದ್ದಾನೆ. ಸೊ ಇಲ್ಲಿ ನಿನ್ನ ವಿಷಯದಲ್ಲಿ ಎಚ್ಚರಿಕೆಯಾಗಿರೋ ತಿಮೋತಿಯನೇ ಎಂಬುದಾಗಿ ಆತನು ಹೇಳ್ತಾನೆ. ನೀನು ಯೌವನಸ್ಥನಾಗಿದ್ದಿ, ದೇವಭಕ್ತನಾಗಿದ್ದಿ, ಹಣದಾಸೆ ಹುಷಾರಾಗಿರು. ನೀನು ಮಾಡುವಂತ ಬೋಧನೆಗಳು ಸರಿಯಾಗಿದೆಯಾ ಅದರ ವಿಷಯದಲ್ಲಿ ಎಚ್ಚರಿಕೆಯಾಗಿರು. ನಿನ್ನನ್ನು ಕರೆದಾಗ, ನೀನು ಸೇವೆಗೆ ಬಂದಾಗ ಯಾವುದನ್ನು ನಂಬಿ ಬಂದಿ ಅದರ ವಿಷಯದಲ್ಲಿ ಜಾಗರೂಕನಾಗಿದ್ದು ಎಚ್ಚರಿಕೆಯಿಂದ ನೀನು ಸೇವೆಯನ್ನು ಮಾಡಬೇಕು. ನಿನ್ನ ವಿಷಯದಲ್ಲಿ ಕಾಪಾಡಿಕೊಳ್ಳಬೇಕು, ಇತರರನ್ನು ಬೋಧಿಸಬೇಕು. ಬೋಧನೆ ಮಾಡುವುದು ಸುಲಭ, ಆದರೆ ಬೋಧನೆ ಮಾಡುವಂತ ನೀನು ಎಲ್ಲಿ ಜಾರುತ್ತೀಯೋ ವಿಷಯದಲ್ಲಿ ಎಚ್ಚರಿಕೆಯಾಗಿರು ಎಂಬುದಾಗಿ ಹೇಳ್ತಾರೆ. 5ನೇ ಅಧ್ಯಾಯಕ್ಕೆ ಬರುವಾಗ ಆತನು ಸಭೆಯಲ್ಲಿ ಇರುವಂತಹ ಜನರು, ವೃದ್ಧರು, ಸ್ತ್ರೀಯರು, ವೃದ್ಧ ಸ್ತ್ರೀಯರು, ಯೌವನ ಸ್ತ್ರೀಯರು, ಯೌವನ ಪುರುಷರು ಹಾಗೂ ವಿಧವೆಯರ ವಿಷಯದಲ್ಲಿ ನಡೆದುಕೊಳ್ಳಬೇಕಾದಂತ ರೀತಿಯನ್ನ ಮತ್ತು ಸಭಾ ಹಿರಿಯರ ವಿಷಯದಲ್ಲಿ ನಡೆದುಕೊಳ್ಳಬೇಕಾದಂತ ರೀತಿ ಅದನ್ನ ಆತನು ಬೋಧಿಸ್ತಾ ಇದ್ದಾನೆ. 6ನೇ ಅಧ್ಯಾಯಕ್ಕೆ ಬರುವಾಗ ಸಭೆಯಲ್ಲಿ
ಯಜಮಾನರಾಗಿದ್ದಂಥ ದಾಸರು, ಆಗಿನ ಕಾಲ ದಾಸರು ಹೆಚ್ಚು ಜನರು ರೋಮ್ ಗುಲಾಮರಾಗಿದ್ರು. ಅವರು ರಕ್ಷಣೆ ಹೊಂದಿದ್ದ ಮೇಲೆ ಅವರ ಯಜಮಾನರಿಗೆ ಅವರು ತಾತ್ಸಾರವಾಗಿ ನಡೆಯದೆ ಅವರು ಎಚ್ಚರಿಕೆಯಿಂದ ಅವರನ್ನು ಸೇವಿಸಬೇಕೆಂಬುದಾಗಿ ಹೇಳ್ತಾನೆ. ಮತ್ತು ತಿಮೋತಿ ಇನ್ನೊಮ್ಮೆ ಹೇಳ್ತಾನೆ, ಹಣದಾಸೆ ಇದರ ವಿಷಯದಲ್ಲಿ ಎಚ್ಚರಿಕೆಯಾಗಿರು, ನೀನು ಬೋಧಿಸುವುದರಲ್ಲಿ ಆಸಕ್ತನಾಗಿರು, ಯಾವ ಕಾರ್ಯಕ್ಕಾಗಿ ಕ್ರಿಸ್ತನು ನಮ್ಮನ್ನು ಕರೆದಿದ್ದಾನೋ ಅದನ್ನು ಸಾಧಿಸಿಕೊಳ್ಳುವುದಕ್ಕೆ ಪ್ರಯಾಸ ಪಡು, ಕಾಪಾಡಿಕೋ ಮತ್ತು ಹೋರಾಡು. ಸೊ ಕ್ರಿಶ್ಚಿಯನ್ ಲೈಫ್ ಈಸ್ ಎ ಸ್ಟ್ರಗಲಿಂಗ್. ನಮ್ಮ ರಕ್ಷಣೆಯನ್ನು ಕಾಪಾಡಿಕೊಳ್ಳಬೇಕು. ರಕ್ಷಣೆಯು ಕ್ರಿಸ್ತನಿಂದ ಸಿಕ್ಕಿತು, ಅದಕ್ಕೆ ನೀನು ಪ್ರಯಾಸ ಪಡಬೇಕಾಗಿಲ್ಲ. ಆದರೆ ಅದನ್ನು ಕಾಪಾಡಿಕೊಳ್ಳಬೇಕಾಗಿದ್ದರೆ ಪ್ರತಿಯೊಬ್ಬರು ತಾವು ಪ್ರಯಾಸ ಪಡಬೇಕು. ಅದರಲ್ಲೂ ನಾಯಕರುಗಳು ತಮ್ಮನ್ನು ತಾವು ಕಾಪಾಡಿಕೊಳ್ಳುವುದ ಮಾತ್ರವಲ್ಲದೆ ತಾವು ಬೋಧಿಸುವಂತಹ ಸಭೆಯವರನ್ನು ಕೂಡ ಕಾಪಾಡುವಂತಹ ಜವಾಬ್ದಾರಿಯನ್ನ ಒತ್ತಿದ್ದಾರೆ ಅಂತ ಹೇಳುವುದನ್ನ ಪೌಲನು ಈ ಪತ್ರದಲ್ಲಿ ಬರೆಯುತ್ತಾ ಇದ್ದಾನೆ. ಸೊ ಎಫೆಸೆ ಪಟ್ಟಣಕ್ಕೆ ಸುವಾರ್ತೆ ಎರಡನೆಯ ಪ್ರಯಾಣದಲ್ಲಿ ಬಂತು. ಕ್ರಿಸ್ತಶಕ 46-48ರಲ್ಲಿ ಈ ಸಭೆಯು ಬೆಳೆಯುತ್ತಾ ಬಂತು. ಈ ಸಭೆಯಲ್ಲಿ ತಿಮೋತಿಯನಿಗೆ ಲೀಡರ್ ಆಗಿ ಈ ಸಭೆಯಲ್ಲಿದ್ದಾನೆ. ಅಲ್ಲ, ಮೂರನೇ ಪ್ರಯಾಣದಲ್ಲಿ ಎಫೆಸ ಪಟ್ಟಣಕ್ಕೆ ಆಕ್ಚುಲಿ ಎರಡನೇ ಪ್ರಯಾಣದಲ್ಲಿ ಬಂತು. ಅಂತ್ಯದಲ್ಲಿ 59ರಲ್ಲಿ ಕ್ರಿಸ್ತಶಕ 58-59ರಲ್ಲಿ ಬಂದಿದೆ. ಆದರೆ 46-48 ಎರಡನೇ ಪ್ರಯಾಣ. ಮೂರನೇ ಪ್ರಯಾಣದಲ್ಲಿ ಆತನು ಬಂದು ಇಲ್ಲಿ ಸ್ವಲ್ಪ ಕೆಲಸ ಮಾಡಿದ 55 ಆ ಮಧ್ಯದಲ್ಲಿ. ಸೊ ಆದ್ದರಿಂದ ಇಲ್ಲಿ ಈ ಸಭೆ ಸ್ಥಾಪನೆ ಆಗಿತ್ತು. 52ರಲ್ಲಿ ಸ್ಥಾಪನೆ ಆಯ್ತು ಅಂತ ಇಟ್ಕೊಂಡ್ರು ಕೂಡ 10 ವರ್ಷಗಳಲ್ಲಿ ಸಭೆಯಲ್ಲಿ ಗಲಿಬಿಲಿಗಳು. ಇನ್ನು 50, 30, 40 ವರ್ಷ ಇರುವಂತಹ ಸಭೆಗಳ ಗತಿ ಏನಾಗಬೇಕು ನಮ್ಮ ಕಾಲದಲ್ಲಿ? ಸೊ ಥ್ರೆಟ್ಸ್ ಆರ್ ದೇರ್, ಸಮಸ್ಯೆಗಳಿದೆ. ಸೈತಾನು ಕಾನ್ಸ್ಟೆಂಟ್ ಆಗಿ ನಮ್ಮನ್ನು ಅಟ್ಯಾಕ್ ಮಾಡ್ತಾನೆ. ಒಂದು ಕಾಲದಲ್ಲಿ ವೈಬ್ರೆಂಟ್ ಆಗಿದ್ದಂತ ಸಭೆಗಳು ತಟಸ್ಥ ಸ್ಥಿತಿಗೆ ಬರ್ತವೆ. ಇದಕ್ಕೆ ಸೈತಾನು ಸತತವಾಗಿ ಕೆಲಸ ಮಾಡ್ತಾನೆ. ಅದರಲ್ಲಿರುವಂತ ನಾಯಕರುಗಳು, ಅದರಲ್ಲಿರುವಂತ ವಿಶ್ವಾಸಗಳು ಎಚ್ಚೆತ್ತುಕೊಳ್ಳದಿದ್ದರೆ ನಾವು ತಟಸ್ಥ ಸ್ಥಿತಿಯಲ್ಲಿ ಹೋಗಬೇಕಾಗ್ತದೆ. ಇನ್ನು 30 ವರ್ಷಗಳು ಕಳೆದು 52ರಲ್ಲಿ ಸಭೆ ಸ್ಥಾಪನೆ ಆಗಿದ್ದರೆ 90ರಲ್ಲಿ ಎಫೆಸದ ಪಟ್ಟಣಕ್ಕೆ ಪೌಲನು ಯೋಹಾನು ಈ ಪತ್ರವನ್ನು ಪ್ರಕಟಣೆ ಗ್ರಂಥದಲ್ಲಿ ಪ್ರಸ್ತಾಪ ಮಾಡ್ತಾನೆ. ಎಫೆಸ ಪಟ್ಟಣದವರೇ, ಮೊದಲಿದ್ದ ಪ್ರೀತಿಯು ಕಳೆದುಕೊಂಡಿದ್ದಿ ಮತ್ತು ಈ ಒಂದು 40 ವರ್ಷದಲ್ಲಿ ವೈಬ್ರೆಂಟ್ ಆಗಿದ್ದಂತ, ಪ್ರಾರಂಭದಲ್ಲಿ ವೈಬ್ರೆಂಟ್ ಆಗಿದ್ದು ಶಿಸ್ತನ್ನು ಅನುಸರಿಸುತ್ತಿದ್ದಂತ ಸಭೆ 40 ವರ್ಷಗಳಲ್ಲಿ ಅದು ಮೊದಲನೇ ಪ್ರೀತಿಯನ್ನು ಕಳೆದುಕೊಂಡಿದ್ದು. ಉಳಿದಿದ್ದೆಲ್ಲ ಕ್ರಮವಾಗಿ ನಡೀತಾ ಇತ್ತು. ಆದರೆ ಆಬ್ಸೆನ್ಸ್ ಆಫ್ ದ ಲವ್ ಆಫ್ ಕ್ರೈಸ್ಟ್, ಲವ್ ಆಫ್ ಒನ್ ಅನದರ್ ಅಲ್ಲಿ ಮಾಯವಾಗಿತ್ತು. ಸೊ ಗಂಡಾಂತರಗಳಿದೆ. ಕ್ರಿಶ್ಚಿಯನ್ ಜರ್ನಿ ಈಸ್ ನಾಟ್ ಅನ್ ಈಸಿ. ಇವತ್ತು ನಾವು ನಿಂತಿದ್ದೇವೆ ಕ್ರಿಸ್ತನಲ್ಲಿ ಅಂತೇಳಿ ನಮ್ಮ ಮನಸ್ಸು ಒಪ್ಪಿಕೊಳ್ಳುವುದಾಗಿದ್ದರೆ, ಕ್ರಿಸ್ತನಲ್ಲಿ ನಾನಿದ್ದೇನೆ ಅಂತ ಹೇಳಿದ್ರೆ ಇಟ್ ಈಸ್ ಬೈ ಗ್ರೇಸ್. ಸೊ ಆತನಲ್ಲಿ ನಾವು ಅಂಟಿಕೊಂಡಿರುವವರೆಗೂ, ಎಲ್ಲಿಯವರೆಗೂ ನಾವು ಆತನ ಅಂಟಿಕೊಂಡಿರ್ತೀವೋ ನಮ್ಮ ಜೀವಿತ ಮುಂದುವರಿಯುತ್ತದೆ. ನಾವು ಒಂದು ವೇಳೆ ಬಿಟ್ಟು ಬಿಡುವುದಾಗಿದ್ದರೆ ನಮ್ಮ ಜೀವಿತ ದೂರವಾಗ್ತದೆ. ಅದರಿಂದ ಈ ವಿಷಯದಲ್ಲಿ ನಾವು ಎಚ್ಚರಿಕೆಯಾಗಿರೋಣ. ಸೊ ದೇವರು ಈ ಅಧ್ಯಯನದಲ್ಲಿ ಪಾರ್ಟಿಸಿಪೇಟ್ ಮಾಡಿದಂತ ನಿಮ್ಮೆಲ್ಲರಿಗೂ ಮತ್ತು ನೀವು ನನ್ನೊಟ್ಟಿಗೆ ಕಲ್ತಿದ್ದೀರಿ. ಸೊ ನನ್ನ ಉದ್ದೇಶ ಏನಂತ ಹೇಳಿದ್ರೆ, ಇನ್ನು ಮೇಲೆ ನೀವು ಯಾವ ರೀತಿಯಲ್ಲಿ ಒಂದು ಸತ್ಯವೇದ ಪುಸ್ತಕವನ್ನು ನೀವಾಗಿ ಅಭ್ಯಾಸ ಮಾಡಬಹುದು ಅನ್ನುವುದಕ್ಕೆ ನಾನು ಕೆಲವು ನಿಮಗೆ ಈಗಾಗಲೇ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.